ಓಕೆ, ಸಾರಿ. ಓಕೆ, ಸೊ ಕನೆಕ್ಷನ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಕಿಡ್ಸ್ ಅಂತಂದ್ರ ಅವ್ರು ನಾವ್ ಹೇಳಿದ್ ಮಾಡ್ದಾಗಲ್ಲ ಅಥವಾ ಅಕಾಡೆಮಿಕ್ಸ್ ಚಲೋ ಮಾಡ್ದಾಗಂತಲ್ಲ, ಅವ್ರು ನಮ್ ಜೊತೆಗೆ ಆರ್ಗ್ಯೂ ಮಾಡ್ಲಿಲ್ಲ ಅಂದ್ರೆ ಒಂದ್ ಚಲೋ ಕನೆಕ್ಷನ್ ಐತಿ ಅಂತಲ್ಲ, ಅಥವಾ ಒಂದ್ ಪರ್ಫೆಕ್ಟ್ ಬಿಹೇವಿಯರ್ ಅವ್ರು ಇಟ್ಕೊಂಡಾರ ಅಂತಂದ್ರೆ ಕನೆಕ್ಷನ್ ಅಂತಲ್ಲ. ಮೇ ಬಿ ಇಟ್ ಕ್ಯಾನ್ ಬಿ ಬೈ ಪ್ರಾಡಕ್ಟ್ ಆಫ್ ಅವರ್ ಕನೆಕ್ಷನ್, ಬಟ್ ಕನೆಕ್ಷನ್ ಅಂತಂದ್ರೆ ದೇ ಶುಡ್ ಫೀಲ್ ಸೇಫ್, ದೇ ಶುಡ್ ಫೀಲ್ ಲವ್ಡ್ ಅಂಡ್ ದೇ ಶುಡ್ ಫೀಲ್ ಟ್ರಸ್ಟೆಡ್. ಅವ್ರಿಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಅನ್ನೋದು ನಮ್ಮ ಮೇಲೆ ಬೆಳಿಬೇಕು. ಅವಾಗ ನಮ್ದ ಒಂದು ಕನೆಕ್ಷನ್ ಅನ್ನೋದು ಬೆಳೆದಿರ್ತೈತಿ ನಮ್ಮ ಮಕ್ಕಳ ಜೊತೆಗೆ. ಸೊ ಈ ಕನೆಕ್ಷನ್ ನಾವ್ ಬಿಲ್ಡ್ ಮಾಡ್ಬೇಕು. ಬಟ್ ಈಗಿನ ಟೈಮ್ನಾಗ ಹೆಂಗ್ ನಮ್ದು ಡಿಸ್ಕನೆಕ್ಷನ್, ನಾವ್ ಮೋಸ್ಟ್ಲಿ ನಮ್ಗೆ ಅನಿಸ್ತಿರ್ತೈತಿ ನಾವ್ ಇದನ್ನೆಲ್ಲ ಮಾಡಾಕತ್ತೇವಿ, ಆಲ್ರೆಡಿ ನಮ್ ಕನೆಕ್ಷನ್ ಐತಿ, ಏನ್ ನೆಸೆಸರಿ ಐತಿ ಇದನ್ನೆಲ್ಲ ಕಲಿಯೋದು ಅಂತ ನಮ್ಗೆ ಅನಿಸ್ತಿರ್ತೈತಿ. ಬಟ್ ಸಮ್ವೇರ್ ಅನ್ನೋಯಿಂಗ್ಲಿ ನಾವೇನ್ ಮಾಡ್ತಿರ್ತೇವಿ, ಡಿಸ್ಕನೆಕ್ಟ್ ಆಗ್ತಿರ್ತೇವೆ ನಮ್ಮ ಮಕ್ಕಳ ಜೊತೆಗೆ. ನಮಗೂ ಗೊತ್ತಿರಂಗಿಲ್ಲ ನಾವ್ ಅವ್ರ ಜೊತೆಗೆ ಡಿಸ್ಕನೆಕ್ಟ್ ಆಗಾಕತ್ತೇವಿ ಅಂತ ಹೇಳಿ. ಬಟ್ ಆ ಡಿಸ್ಕನೆಕ್ಟ್ ಹೆಂಗ್ ಆಗಾಕತ್ತೀವಿ ಅಂತ ನಾವೇನಾರು ತಿಳ್ಕೊಂಡ್ವಿ ಅಂದ್ರೆ ಕನೆಕ್ಷನ್ ಪಾಯಿಂಟ್ ನ ನಾವ್ ಜಾಸ್ತಿ ಚಂದಂಗ ನಾವು ಪ್ರೊಸೀಡ್ ಮಾಡ್ಬೋದು. ಸೊ ಹೆಂಗ್ ನಾವ್ ಆಕ್ಚುಲಿ ಡಿಸ್ಕನೆಕ್ಟ್ ಆಗತ್ತೀವಿ, ನಾವ್ ಪ್ರತಿಯೊಂದ್ ಮಾತಿಗೂ ಅವ್ರಿಗೆ ಕರೆಕ್ಟ್ ಮಾಡೋದು. ಅವ್ರು ಅಲ್ಲಿ ಇಟ್ಕೊಳ್ಳಿ, ಅಲ್ಯಾಕೆ ಇಟ್ಟು ಇಲ್ಲಿ ಇಡ್ಬೇಕಿತ್ತು, ಅದ್ ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಸ್ಕೂಲಿಂದ ಬಂದ್ಕೂಳೆ ಬ್ಯಾಗ್ ನೀ ಯಾಕೆ ಅಲ್ಲಿಟ್ಟು ಇದನ್ನೆಲ್ಲ ಇಡ್ಬೇಕಿತ್ತು. ಅಥವಾ ನಾವು ಅವ್ರನ್ನ ಕಂಪೇರ್ ಮಾಡ್ತೀವಿ, ನೋಡು ಅಣ್ಣ ನೋಡಿ ಎಷ್ಟು ಚಲೋ ತಗೊಂಡಾನ, ನೀ ಈ ಸತಿ ಮಾರ್ಕ್ಸ್ ತಗೊಳ್ಳಿಲ್ಲ, ಅವ ಎಲ್ಲ ಕೆಲಸ ಮಾಡ್ತಾನೆ, ನೀ ಮಾಡ್ಲೇ ಇಲ್ಲ. ಅಥವಾ ನೀನು ಬರೀ ಫೋನ ನೋಡ್ತಿದ್ದಿ, ನೀ ಬರೇ ಅದ ಕೆಲಸ ಮಾಡ್ತಿದ್ದಿ, ನೀನು ಬೆಳಗ್ಗೆ ಲಘು ಏಳಂಗೆ ಇಲ್ಲ. ಇಂಥವ್ ಸಣ್ಣ ಪುಟ್ಟ ನಾವು ಕಂಪ್ಯಾರಿಸನ್, ಅವ್ರಿಗೆ ಕ್ರಿಟಿಸೈಸ್ ಮಾಡುದು, ಪ್ರತಿಯೊಂದು ಮಾತಿಗೂ ನಾವ್ ಆಕ್ಚುಲಿ ಅವ್ರಿಗೆ ಕೆಟ್ಟ ಇಂಟೆನ್ಷನ್ ಹೇಳ್ತಿರಂಗಿಲ್ಲ, ಬಟ್ ಅನ್ನೋಯಿಂಗ್ಲಿ ನಾವು ಅವ್ರಿಗೆ ಏನ್ ಮಾಡ್ತಿರ್ತೀವಿ, ಪಾಯಿಂಟ್ ಔಟ್ ಮಾಡ್ತಿರ್ತೀವಿ, ಅವ್ರಿಗೆ ಡಿಸ್ಕನೆಕ್ಟ್ ಮಾಡ್ತಿರ್ತೀವಿ. ಆಮೇಲೆ ಅವ್ರಿಗೆ ಪ್ರತಿ ಸಲನೂ ನಾವು ಇನ್ಸ್ಟ್ರಕ್ಷನ್ ಕೊಡಕ್, ಅಂದ್ರೆ ಹಿಂಗ ಮಾಡ್ನೀನ್ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವ್ ಇದನ್ನ ರೆಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅಥವಾ ನಾವ ಅವ್ರ ಜೊತೆಗೆ ಅವ್ರನ್ನ ಕ್ರಿಟಿಸೈಸ್ ಮಾಡೋದ್ ಬಿಟ್ಟು ಒಂದು ಕನೆಕ್ಷನ್ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಅವ್ರಿಗೆ ಸೇಫ್ ಅನಿಸ್ತೈತಿ. ಸೊ ಇವೆಲ್ಲ ಡಿಸ್ಕನೆಕ್ಟ್ ಮಾಡು ಸಿಚುವೇಶನ್ಸ್ ಏನದಾವ್, ನಾವ್ ಆಂಗರ್ ಅವ್ರಿಗೆ ಇದನ್ ಮಾಡ್ಬೋದು. ನೀ ಇದನ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಇವತ್ತು ಊಟಕ್ಕೆ ಕೊಡಂಗಿಲ್ಲ, ನಿಂಗೆ ಇವತ್ತು ಪನಿಷ್ಮೆಂಟ್ ಕೊಡ್ತೀನಿ, ಇವತ್ತು ನಿಂಗೆ ಮನಿ ಬಿಟ್ಟು ಹೊರಗೆ ಹಾಕ್ಬಿಡ್ತೀನಿ. ಅವ್ರ ಫಿಯರ್ ಆಫ್ ಲವ್ ಕೊಡೋದು, ಅಥವಾ ನಾವೇನಾರು ಅವ್ರಿಗೆ ಎಮೋಷನಲಿ ಇಲ್ಲ ನೀ ಹಿಂಗ್ ಮಾಡಿದ್ರೆ ಅಂದ್ರೆ ನಿನ್ ರೂಮ್ನಾಗ ಹಾಕಿ ಇವತ್ತು ಬಂದ್ ಮಾಡ್ಬಿಡ್ತೀನಿ, ಇಂಥವ್ ಸಣ್ಣ ಪುಟ್ಟ ನಾವೇನ್ ಅವ್ರಿಗೆ ಹೇಳಾಕ್ ಹೋಗ್ತೇವಲ್ಲ, ಇದರಿಂದ ಅವ್ರಿಗೆ ಏನ್ ಆಗ್ತೈತಿ, ಅವ್ರಿಗೆ ಏನ್ ಫೀಲ್ ಆಗಕ್ ಸ್ಟಾರ್ಟ್ ಆಕೈತಿ, ಅವ್ರಿಗೆ ನಾ ಏನ್ ಹೇಳಿದ್ರು ನಮ್ಮ ಮಮ್ಮಿ ಬೈತಾಳ್ ಬಿಡ, ಆಕಿಗೆ ಏನ್ ಹೇಳುದ ಬೇಡ ನಾನು. ಮೇ ಬಿ ಇನಿಷಿಯಲಿ ಸಣ್ಣವ್ರಿದ್ದಾಗ ಅವ್ರಿಗೆ ನಾವ ಒಂದ ಸೋರ್ಸ್ ಇರ್ತೇವಿ ಅಂತ ಹೇಳಿ ಅವ್ರು ಕನೆಕ್ಟ್ ಆಗ್ಬೋದು. ಬಟ್ ಗ್ರಾಜುವಲಿ ಈಗಿನ ಟೈಮ್ನಾಗ ಅವ್ರಿಗೆ ಡಿಸ್ಕನೆಕ್ಟ್ ಆಗಕ್ ಬಹಳಷ್ಟು ಸೊಲ್ಯೂಷನ್ಸ್ ಅದಾವ, ಬಹಳಷ್ಟು ಜಾಗ ಅದಾವ. ಸೋಷಿಯಲ್ ಮೀಡಿಯಾ ಐತಿ, ನಾವ ಅವ್ರಿಗೆ ಫೋನ್ ಕೊಟ್ಟೇವಿ, ನಾವ ಅವ್ರನ್ನ ಹೊರಗ ಎಲ್ಲರ ಒಂದ್ ಕ್ಲಾಸಿಗೆ ಹಚ್ಚಿರ್ತೀವಿ, ಒಂದ್ 10 ಮಂದಿಗೆ ಭೇಟಿ ಆಗ್ತಾರ. ಸೊ ದೇ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಗೆಟ್ ಕನೆಕ್ಟೆಡ್. ನಮ್ ಟೈಮ್ನಾಗ ಹಂಗ ಇರ್ಲಿಲ್ಲ, ನಾವ್ ಏನಾದ್ರೂ ಕಡಿಗ್ ಹೊಳ್ಳಿ ಅಪ್ಪ ಅವನ್ ಕಡೆನ ಬರ್ಬೇಕಿತ್ತು. ಸೊ ನಮ್ ಟೈಮ್ನಾಗಿನ್ ಸಿಚುವೇಶನ್ ಬೇರೆ ಇತ್ತು, ಈಗಿನ ಸಿಚುವೇಶನ್ ಹಂಗಿಲ್ಲಲ್ಲ. ಈಗಿನ ಸಿಚುವೇಶನ್ ಅವ್ರಿಗೆ ಕನೆಕ್ಟ್ ಆಗಕ್ ಬಹಳಷ್ಟು ಅದಾವ. ಸೊ ಆ ಕನೆಕ್ಷನ್ ನಾವು ನಮ್ ಜೊತೆಗೆ ಬಿಲ್ಡ್ ಮಾಡಿದ್ವಿ ಅಂದ್ರ, ನಮ್ದು ಡಿಸ್ಕನೆಕ್ಷನ್ ಕಡಿಮೆ ಮಾಡಿದ್ವಿ ಅಂದ್ರ ಅವ್ರದ್ದು ಒಳ್ಳೆ ಫ್ಯೂಚರ್ನ ನಾವು ನೋಡ್ಬೋದು. ಸೊ ಆ ಕನೆಕ್ಷನ್ ನಾವು ಬಿಲ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ನಾವ್ ಆ ಕನೆಕ್ಷನ್ ಬಿಲ್ಡ್ ಮಾಡ್ಬೋದಂದ್ರೆ ಹೆಂಗ್ ಮಾಡ್ಬೋದು, ಅಥವಾ ಏನ್ ನಾವು ಸ್ಟೆಪ್ಸ್ ಫಾಲೋ ಮಾಡ್ಬೇಕು. ಆಕ್ಚುಲಿ ಎಲ್ಲಾರ್ಗು ಅನಿಸ್ತೈತಿ, ನಾ ಈಗ ಮೋಸ್ಟ್ಲಿ ಈ ಟಾಪಿಕ್ ಸೆಲೆಕ್ಟ್ ಮಾಡಿದ್ಕೊಳ್ಳೆ ಅನಿಸ್ತಿರ್ಬೋದು, ಈಗ ಇದ ಕನೆಕ್ಷನ್ ಬಿಲ್ಡ್ ಮಾಡೋದು ಅಂದ್ರ ಈ ಜೆಂಟಲ್ ಪೇರೆಂಟಿಂಗ್ ಇರ್ತೈತಿ, ಅದ್ರಾಗ ಒಟ್ಟ ಹುಡುಗರ್ನ ಬೈಯಾಕ್ ಹೋಗ್ಬಾರ್ದು, ಒಟ್ಟ ಅವ್ರ ಏನ್ ಮಾಡ್ತಾರ ಅದಕ್ಕೆಲ್ಲ ಹೂ ಅಂದ್ ಬಿಡ್ಬೇಕ. ಇದನ್ನ ನಾವು ಫೀಲ್ ನಾಗ ಇಟ್ಕೊಂಡಿರ್ತೇವಿ. ಯಾವಾಗೂ ಕನೆಕ್ಷನ್ ಬಿಲ್ಡ್ ಮಾಡುದು ಅಂತಂದ್ರ ಪರ್ಮಿಸಿವ್ ಪೇರೆಂಟಿಂಗ್ ಅಲ್ಲ. ಪರ್ಮಿಸಿವ್ ಪೇರೆಂಟಿಂಗ್ ಅಂದ್ರೇನ, ಅವ್ರು ಏನಂತಾರ ಅದನ್ನ ನಾವು ಮಾಡುದಲ್ಲ, ಬಟ್ ಅವ್ರಿಗೆ ನಾವ ಲವ್ ಕೊಡ್ತೇವಿ, ಅವ್ರಿಗೆ ನಾವು ಲವ್ ಶೇರ್ ಮಾಡ್ತೇವಿ, ಬಟ್ ನಾವ ಬೌಂಡ್ರೀಸ್ ಇಡ್ತೇವಿ. ಅವರಿಗೆ ಸ್ಕ್ರೀನ್ ಟೈಮ್ ಕೊಡ್ತೇವಿ, ಬಟ್ ವಿ ಹ್ಯಾವ್ ಬೌಂಡ್ರೀಸ್ ಫಾರ್ ದೇರ್ ಸ್ಕ್ರೀನ್ ಟೈಮ್, ವಿ ಹ್ಯಾವ್ ಬೌಂಡ್ರೀಸ್ ಫಾರ್ ದೇರ್ ಟ್ಯಾಂಟ್ರಮ್ಸ್, ವಿ ಹ್ಯಾವ್ ಬೌಂಡ್ರೀಸ್ ಫಾರ್ ದೇರ್ anger, we have boundaries for everything. They have their own feelings or emotions to express, so we have to allow them to express. ಅವ್ರದ್ದು ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಕ್ ಬಿಡ್ಬೇಕು, ಬಟ್ ವಿ ಶುಡ್ ಹ್ಯಾವ್ ಬೌಂಡ್ರೀಸ್. ನಾವ್ ಎಮೋಷನ್ಸ್ ಯಾವಾಗೂ ಸಪ್ರೆಸ್ ಮಾಡಬಾರ್ದ, ಬಟ್ ವಿ ಶುಡ್ ಸೆಟ್ ದ ಬೌಂಡ್ರೀಸ್ ವೆರಿ ಕ್ಲೇವರ್ಲಿ. ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಬೌಂಡ್ರೀಸ್. ಆ ಬೌಂಡ್ರೀಸ್ ಸೆಟ್ ಮಾಡೋದೇನೈತಲ್ಲ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅವರಿಗೆ ಲವ್ ಕೊಡ್ಬೇಕು, ಬೌಂಡ್ರೀಸ್ ಇರ್ಬೇಕು, ಗೈಡೆನ್ಸ್ ಇರ್ಬೇಕು, ಯಾವ್ದು ತಪ್ಪು ಕರೆಕ್ಟ್ ಅನ್ನೋದನ್ನ ನಾವ್ ಅವ್ರಿಗೆ ತೋರಿಸ್ಕೊಡುವಷ್ಟ ಕೆಪಾಸಿಟಿ ನಮ್ಮೊಳಗ್ ನಾವು ಬಿಲ್ಡ್ ಮಾಡ್ಕೋಬೇಕು. ಯಾವಾಗ ನಾವ್ ಕಲಿತೇವಿ ಅವ್ರಿಗೆ ನಾವು ಕಲಿಸ್ಕೊಡ್ಬೋದು. ಸೊ ನಾವ್ ಕಲಿಯೋದು ಬಹಳ ಇಂಪಾರ್ಟೆಂಟ್. ಸೊ ಒಂದ್ ಎಮೋಷನಲ್ ಸೇಫ್ಟಿ ಅನ್ನೋದು ಕೊಡ್ಬೇಕು.
ಅವಾಗ ನಾವ ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ಬೋದು. ಹಂಗ ನಮ್ಮ ಮಕ್ಕಳ್ಗ ಒಂದು ಚಲೋ ಗೈಡ್ಲೈನ್ಸ್ ಕೊಟ್ಟ ಅವ್ರನ್ನ ಒಂದು ಚಲೋ ಫ್ಯೂಚರ್ ಸೆಟ್ ಮಾಡ್ಬೋದು. ಸೊ ನಮ್ದು ಮೇನ್ ಗೋಲ್ ಏನಿಲ್ಲ ಅಂತಂದ್ರ ವಿ ಹ್ಯಾವ್ ಟು ಗೈಡ್ ಅವರ್ ಚೈಲ್ಡ್ ವಿದೌಟ್ ಬ್ರೇಕಿಂಗ್ ದ ಕನೆಕ್ಷನ್. ಅಂದ್ರ ನಾ ಅವ್ರಿಗೆ ಬೈಯುದು ತಪ್ಪು ಅಂತ ನಾ ಅನ್ನಕತ್ತಿಲ್ಲ. ನಾನು ಒಬ್ಬರ ಸ್ವಾಮಿಗಳ್ದ ಪ್ರವಚನ ಕೇಳಿದ್ದೆ. ಸೊ ಅವಾಗ ಅವ್ರು ಹೇಳಿದ್ರ ಆಕ್ಚುಲಿ ಗಿವಿಂಗ್ ಪನಿಷ್ಮೆಂಟ್ ಆರ್ ಗಿವಿಂಗ್ ಆರ್ ಸ್ಕೋಲ್ಡಿಂಗ್ ಯುವರ್ ಚೈಲ್ಡ್ ಶುಡ್ ಬಿ ಅ ವ್ಯಾಕ್ಸಿನೇಷನ್. ಅಂದ್ರ ನಾವ್ ದಿನ ಬೈಯಕತ್ವಿ ಅಂದ್ರ ಅವ್ರಿಗೆ ಅದ್ ಮೈಗ್ ಹತ್ತಂಗಿಲ್ಲ, ಅದೇ ಚರ್ಮ ದಪ್ಪ ಆಗ್ಬಿಡ್ತೈತಿ. ಸೊ ನಾವ್ ಅವ್ರಿಗೆ ದಿನ ಬೈಬಾರ್ದು. ಏನೋ ಒಂದ್ ನೆಸೆಸರಿ ಐತಿ ಅಂದಾಗ ಅವ್ರಿಗೆ ನಾವು ಭಾಳ ದಿನ ಬೈಯಾಕತ್ವಿ ಅಂತಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ, ಇವ್ರು ಬೈಕೊಂತಾನೆ ಇರ್ತಾರ ಬಿಡಂದ್ ಬಿಟ್ಬಿಡ್ತಾರ. ಅದ್ರ ಬದ್ಲಿ ವಿ ಶುಡ್ ಸೆಟ್ ದಟ್ ಹೈ ಪಾಯಿಂಟ್ ಒಂದ್ಸತಿ ನಾವ್ ಹೇಳಿದ್ವಿ ಅಂತಂದ್ರೆ ಅವ್ರಿಗೆ ಗೊತ್ತಾಗಿರ್ಬೇಕು, ಇಲ್ಲ ಇದು ನಂದು ತಪ್ಪ ಅಂತ ಹೇಳಿ ಅವ್ರ ಹಿಂಸರ್ದ್ ಬಿಡ್ಬೇಕು. ಈಗ ನನ್ ಮಗಗ್ ಒಂದ್ ರೂಲ್ ಸೆಟ್ ಮಾಡ್ಬಿಟ್ಟೇನೆ. ಎಕ್ಸಾಂಪಲ್ಗೆ ಅವಂಗ ಏನಾರ ಹೇಳಿರ್ತೇನೆ, ಅವ್ ಮಾಡ್ಲಿಲ್ಲ ಅಂತಂದ್ರೆ ನಾ ಒಂದ್ 10 ನಿಮಿಷ ಏನು ಹೇಳಕ್ ಹೋಗಂಗಿಲ್ಲ, ನಾ ಸುಮ್ಮಿರ್ತೇನೆ. ಅದಾದ್ಮೇಲೆ ನಾನು 1, 2 ಅಂತಂದ್ರೆ ಸಾಕ, 3 ಅನ್ನೋದ್ರಾಗ ಅವ್ ನನ್ ಮುಂದಿರ್ತಾನ. ಬಿಕಾಸ್ ಅವ್ನ್ ಗೊತ್ತಾಗ್ಬಿಟ್ಟೈತಿ ನಾ ಆಲ್ರೆಡಿ ಪೀಕ್ ರೀಚ್ ಆಗ್ಬಿಟ್ಟೇನಿ, ಇನ್ನು ಮಮ್ಮಿ ಇದನ್ ದಾಟ್ತು ಅಂತಂದ್ರ ನನ್ ಸ್ಕ್ರೀನ್ ಟೈಮ್ ಬಂದಾಗ್ಬಿಡ್ತೈತಿ ಅಂತ ಅವಂಗ ಒಂದೇನು ಕಾನ್ಸಿಕ್ವೆನ್ಸ್ ಸೆಟ್ ಮಾಡ್ಬಿಟ್ಟೇನಿ. ಸೊ ಅವಂಗದ ನಾ ಈಗ ಜಾಸ್ತಿ ಏನ್ ಹೇಳುದ ಬೇಡ, ನಂದು ಪೀಸ್ ಆಫ್ ಮೈಂಡ್ ಮೇಂಟೈನ್ ಆಗತೈತಿ, ಅವಂದು ಕೆಲ್ಸ ಆಗತೈತಿ. ಸೊ ಹಂಗ ಒಂದು ಬೌಂಡ್ರೀಸ್ ನಾವು ಸೆಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ಗೈಡ್ ಅವರ್ ಚಿಲ್ಡ್ರನ್ ವಿದೌಟ್ ಬ್ರೇಕಿಂಗ್ ದ ಕನೆಕ್ಷನ್. ನಾವು ಕನೆಕ್ಷನ್ ಬ್ರೇಕ್ ಮಾಡಬಾರ್ದು, ಬಟ್ ಸ್ಟಿಲ್ we have to have a boundaries, very good boundaries for our kids. ಸೊ ಇವತ್ ನಾವ್ ಇಷ್ಟ ರಿಚುವಲ್ಸ್ ಏನ್ ಮಾಡಿದ್ರೆ ನಾವು ಕನೆಕ್ಷನ್ ನಮ್ಮ ಮಕ್ಕಳ ಜೊತೆಗೆ ಬಿಲ್ಡ್ ಮಾಡ್ಬೋದು ಅಂತ ಹೇಳಿ ಇವೆಲ್ಲ ಟ್ರೈಡ್ ಅಂಡ್ ಟೆಸ್ಟೆಡ್ ನಾನು ಕಲ್ತೇನಿ ನನ್ನ ಮೆಂಟರ್ ಇಂದ ಅಥವಾ ಬಹಳಷ್ಟು ಸೋರ್ಸಸ್ ಇಂದ, ಬೇರೆ ಬೇರೆ ಸೋರ್ಸಸ್ ಇಂದ. ಸೊ ಅದನ್ನೆಲ್ಲ ನಾನ್ ಅಕ್ಯುಮುಲೇಟ್ ಮಾಡಿ ನಾನೇನ್ ಮಾಡಾಕತ್ತೀನಿ ಅವ್ರಿಗೆ ಲೈಕ್ ನಿಮ್ಗ ಇವತ್ತ ಶೇರ್ ಮಾಡತ್ತೀನಿ. ಐ ಹೋಪ್ ಇದು ನಿಮ್ಗ ಯೂಸ್ಫುಲ್ ಆಗ್ತೈತಿ, ಆಮೇಲೆ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತನೂ ನಾನ್ ಅನ್ಕೊಳಕತ್ತೀನಿ. ಸೊ ಫಸ್ಟ್ ರಿಚುವಲ್ ಏನ್ ಅಂತಂದ್ರ ಗ್ರಾಟಿಟ್ಯೂಡ್ ಇನ್ ದ ಮಾರ್ನಿಂಗ್. ಇದು ಎಷ್ಟ್ ಇಂಪಾರ್ಟೆಂಟ್ ಅಂತಂದ್ರ ಯಾವಾಗೂ ಮನುಷ್ಯಾಗ ಲೈಫ್ನಾಗ ಏನ್ ಸಿಕ್ಕೈತಿ ಅಲ್ಲ, ಅದ ಗ್ರಾಟಿಟ್ಯೂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಗ್ರಾಟಿಟ್ಯೂಡ್ ಅಂದ್ರೆ ಆಕ್ಚುಲಿ ನಿಮ್ ಪ್ರಕಾರ ಏನ್ ಅನಿಸ್ತೈತಿ? ಒಂದೇನಾರೆ ಒಂದ್ ವರ್ಡ್ ಫಾರ್ ಗ್ರಾಟಿಟ್ಯೂಡ್. ಸೊ ರಿಚುವಲ್ 1 ಗ್ರಾಟಿಟ್ಯೂಡ್ ಅಥವಾ G ಅಂತ ಹೇಳಿ ಎಲ್ಲರೂ ಟೈಪ್ ಮಾಡ್ರಿ, ಸೊ ದಟ್ ನಮ್ಗೆ ರಿಚುವಲ್ 1 ಆಗದೇವಿ ಅಂತ ಹೇಳಿ ಅಟ್ಲೀಸ್ಟ್ ರಿಯಲೈಸ್ ಆಗ್ಲಿ. ಐ ಡೋಂಟ್ ವಾಂಟ್ ಯು ಟು ಗೆಟ್ ಡಿಸ್ಟ್ರಾಕ್ಟೆಡ್ ವಿತ್ ಲಾಟ್ ಆಫ್ ಅದರ್ ಥಿಂಗ್ಸ್. Yes, yes, Shubhangi. Yes, gratitude. Yes, okay. Gratitude ಅಂತಂದ್ರ we should be thankful for what we have rather than just cribbing for. Yes, Anpurna, very right. Thanking for the things that we have rather than just cribbing for what we don't have. ಆಕ್ಚುಲಿ ಯೂನಿವರ್ಸ್ ಒಂದ್ ಭಾಳ ಅಂದ್ರ ಭಾಳ ಚಲೋ ಪ್ಲೇಸ್. ನಾವು ಒಂದ್ ಕೊಟ್ರದ ನಮ್ಗ 1000 ವಾಪಸ್ ಕೊಡ್ತೈತಿ. ಸೊ ನಮಗ್ ಏನ್ ಐತಿ ಅದ್ರ ಬಗ್ಗೆ ನಾವು ಥ್ಯಾಂಕ್ ಯು ಹೇಳಿದ್ವಿ ಅಂತಂದ್ರ ಅದು ನಮ್ಗ ಅದನ್ನ 1000 ಪಟ್ಟು ವಾಪಸ್ ಕೊಡ್ತೈತಿ. ಸೊ ನಾವ್ ಅದು ಚಲೋ ಐತಿ ಅಂತಂದ್ರ 10,000 ಪಟ್ಟು ಅದು ಚಲೋ ಇದ್ದಿದ್ ನಮಗ್ ಕೊಡ್ತೈತಿ, ಅದು ಕೆಟ್ಟ ಐತಿ ಅಂದ್ರೆ 1000 ಪಟ್ಟು ಕೆಟ್ಟ ಇದ್ದಿದ್ದ ನಮಗ್ ಕೊಡ್ತೈತಿ. ಸೊ ಸ್ಟಾರ್ಟಿಂಗ್ ಅ ಡೇ ವಿತ್ ಅ ಗ್ರಾಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ನಂದ್ ಒಂದು ಪರ್ಸನಲ್ ಲೈಫ್ನಾಗಿಂದ ಎಕ್ಸಾಂಪಲ್, ನಮ್ ಸ್ಕೂಲ್ನಾಗ ನಾ ಓದಿದ್ ಪರಿವರ್ತನ್ ಗುರುಕುಲ್ ಹುಬ್ಳಿ ಒಳಗ. ಸೊ ನಮ್ ಸ್ಕೂಲ್ನಾಗ ಒಂದ್ ರಿಚುವಲ್ ಇತ್ತು. ಏನಂತಂದ್ರ ಬೆಳಗ್ಗೆ ಎದ್ದ ಮೇಲೆ ನಾವ್ ದಿನ ನಮ್ಮ ಅಪ್ಪ ಅವಾಗ ನಮಸ್ಕಾರ ಮಾಡ್ಬೇಕ, ದೇವ್ರಿಗೆ ನಮಸ್ಕಾರ ಮಾಡಿ ಅಥವಾ ದೊಡ್ಡವ್ರ ಮನ್ಯಾಗ ಯಾರಿರ್ತಾರ ನಮಸ್ಕಾರ ಮಾಡಿ ಅದನ್ನ ಡೈರಿ ಒಳಗ್ ದಿನ ಬರ್ಕೊಂಡ್ ನಮ್ ಪೇರೆಂಟ್ಸ್ ಕಡೆ ಸೈನ್ ಮಾಡಿಸ್ಕೊಂಡ ಹೋಗ್ಬೇಕಿತ್ತು. ನಾವು ಪ್ರತಿ ದಿವ್ಸ ನಾ ಕಂಪಲ್ಸರಿ ಇದನ್ನ ಬರೋದು ಸೈನ್ ಮಾಡಿಸ್ಕೊಂಡು ಹೋಗ್ಬೇಕಿತ್ತು. ಸೊ ಮೇ ಬಿ ನಾ ಒಂದೊಂದ್ಸತಿ ನಮಸ್ಕಾರ ಮಾಡ್ತಿದ್ದಿಲ್ಲ, ಬಟ್ ಸ್ಟಿಲ್ ನಾ ಅದನ್ನ ಬರೋದು ಸೈನ್ ಮಾಡಿಸ್ಕೊಂಡು ಹೋಗ್ತಿದ್ದಲ್ಲ. ಮೇ ಬಿ ವೈಲ್ ರೈಟಿಂಗ್ ನಾನ್ ಇವತ್ ನಮ್ಮ ಮಮ್ಮಿ ಪಪ್ಪಾಗ ನಾ ನಮಸ್ಕಾರ ಮಾಡಿದೆ, ಅವ್ರಿಗೆ ನಾನ್ ಥ್ಯಾಂಕ್ ಯು ಹೇಳಿದೆ ಅಂತ ಹೇಳಿ ಬರೀತಿದ್ನಲ್ಲ, ಆ ಬರೆಯೋದ್ರಾಗೂ ಐ ವಾಸ್ ಎಕ್ಸ್ಪ್ರೆಸಿಂಗ್ ಮೈ ಗ್ರಾಟಿಟ್ಯೂಡ್. ಸೊ ಸೆಟ್ಟಿಂಗ್ ಅಪ್ ದಟ್ ಗ್ರಾಟಿಟ್ಯೂಡ್ ಥಿಂಗ್ ಫಾರ್ ಆರ್ ಕಿಡ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇನ್ ಹೆಂಗ್ ಸೆಟ್ ಮಾಡ್ಬೋದು ಅಂತ ಎಲ್ಲಾರ್ಗು ಅನಿಸ್ತಿರ್ಬೋದು. ಈ ಗ್ರಾಟಿಟ್ಯೂಡ್ ಅಂದ್ರೆ ಹೆಂಗ್ ಮಾಡ್ಬೋದು? ಒಂದ್ ಸಣ್ಣ ರಿಚುವಲ್ ನಾವ್ ಹೆಂಗ್ ಫಾಲೋ ಮಾಡ್ಬೋದು? ನಾನ್
ಫಾಲೋ ಮಾಡುದಂದ್ರೆ ನನ್ನ ಮಕ್ಳು ಎದ್ದ ತಕ್ಷಣ ಇನ್ನು ಬೆಡ್ ಮೇಲೆ ಇರ್ತಾರ, ಅವ್ರು ಎದ್ದ ತಕ್ಷಣ ನಾನು ಫಸ್ಟ್ ಹೇಳ್ತೀನಿ ಚಲೋ ಲೆಟ್ ಸ್ಟಾರ್ಟ್ ದ ಗ್ರಾಟಿಟ್ಯೂಡ್ ಲಿಸ್ಟ್. ಸೊ ಅವ್ರಿಗೆ ಸಿಂಪಲ್ ಕೈ ಮುಗಿರಿ, I am grateful to God. I'm grateful to my parents. I'm grateful to nature. I'm grateful to grandparents. I'm grateful to my friends. I'm grateful to my teacher. I'm grateful to my brother. I'm grateful to my neighbors. ಇಷ್ಟ ಒಂದ್ 4 ಸೆಂಟೆನ್ಸ್ ಆದ್ರೂ ಸಾಕ. This you can even start at a month of ಝೀರೋ ಮಂತ್ಸ್. ನಾನ್ ನಿಮ್ಗೆ ಕರೆ ಹೇಳತ್ತೀನಿ, ನಾನು ನನ್ನ ಮಗ ಸಣ್ಣವನಿದ್ದಾಗ ನಾ ಒಂದೇನೋ ರೀಲ್ ನೋಡಿದ್ದೆ, ಅವ್ರದ್ದು ಸಬ್ ಕಾನ್ಶಿಯಸ್ ಮೈಂಡ್ ನ ಹೆಂಗ್ ಟ್ರೈನ್ ಮಾಡ್ಬೇಕಂತ ಹೇಳಿ. ಸೊ the moment they wake up and the moment before they go to sleep, ಅವ್ರದ್ದು ಅದು ಥೀಟಾ ಮೋಡಿಗೆ ಹೋಗಿರ್ತೈತೆ ಅವ್ರದ್ದು ಬ್ರೈನ್. ಸೊ ಆ ಟೈಮ್ನಾಗ ನಾವ್ ಏನ್ ಹೇಳಿದ್ರು ಅದು ಸಬ್ ಕಾನ್ಶಿಯಸ್ನಾಗ ರೆಕಾರ್ಡ್ ಆಗ್ತಿರ್ತೈತಿ. ಸೊ ನಾವು ಸ್ಲೋ ಆಗಿ ಇದನ್ನ ಅವ್ರಿಗೆ ಇನ್ಕಲ್ಕೇಟ್ ಮಾಡಾಕತ್ವಿ ಅಂತಂದ್ರ ಅವ್ರ ಅದನ್ನ ರುಟೀನ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಈಗ ನನ್ ಮಕ್ಳ ನಾನೇನಾರ ಒಂದ್ ದಿವ್ಸ ಮರ್ತೆ ಅಂದ್ರೂ, ನನ್ ಸಣ್ಣ ಮಗ ಇನ್ನು ಪೂರಾ ಮಾತಾಡಕ್ ಬರಂಗಿಲ್ಲ, ಹೀಸ್ 4 years 1 month. ಸೊ ಅವನು ಸಮ ಗ್ರಾಟಿಟ್ಯೂಡ್ ಅಂತ ನಂಗೆ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ನನಗೆ ಈಗ ಎಷ್ಟು ಖುಷಿ ಅನಿಸ್ತೈತಲ್ಲ, ಅವ ಸಡನ್ ಆಗಿ ಹಿಂಗೆ ಎದ್ದ ಅಂದ ಕೂಡ್ಲೆ ಕಿ ದಟ್ ಈಸ್ ವಾಟ್ ಐ ರಿಕ್ವೈರ್. ಮುಂದೆ ದೊಡ್ಡವರಾದ್ಮೇಲೆ ನಮ್ಮ ಮಮ್ಮಿ ಪಾಪ ಏನೂ ಮಾಡಿಲ್ಲ ಅಂತ ಅವ್ರನ್ನು ಫೀಲಿಂಗ್ ಬರೋಕ್ಕಿಂತ ಮುಂಚೆ ಈಗ ನಾವ್ ಏನೋ ಮಾಡಾಕತ್ತೇವನ್ನೋ ಫೀಲಿಂಗ್ ಅವ್ರಿಗೆ ನಾವು ಕೊಡ್ಬೇಕು. ಸೊ ದಟ್ ಈಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ಇದು ಮಕ್ಳಿಗೆ ಅಷ್ಟೇ ಅಲ್ಲ, ನಮಗೂ ಇಂಪ್ಲಾಯ್ ಆಕೈತಿ. ನಾನು ಸಮ ದಿವಸ ಎದ್ದ ಗ್ರಾಟಿಟ್ಯೂಡ್ ಬರೀತೀನಿ. ಟು ಬಿ ವೆರಿ ಫ್ರಾಂಕ್, ನಾ ಫಸ್ಟ್ ಡೇ ಗ್ರಾಟಿಟ್ಯೂಡ್ ನನ್ ಮೆಂಟರ್ ಬರಿ ಅಂದಾಗ ಏನ್ ಬರಾಕ್ ಕುಂತಲ್ಲ, ನಾ ಇಷ್ಟ ಕೆಟ್ಟ ಕಂಡೀಷನ್ ಆಗಿದ್ದೆ ಅಂದ್ರೆ ನಮ್ಮ ಮಮ್ಮಿ ಪಪ್ಪಾಗೂ ಗ್ರಾಟಿಟ್ಯೂಡ್ ಬರೆಯೋಷ್ಟ ನಂಗ ಚಲೋ ಮನ್ಸ್ ಬರ್ಲಿಲ್ಲ. ಯಾಕಂದ್ರೆ ನಂಗೆ ಅನಿಸ್ತಾ ಏನ್ ಮಾಡಾರ್ ಬಿಡು, ನಂಗೆ ಮದ್ವೆ ಮಾಡ್ಕೊಟ್ಟಾರ ಆತ್, ಅವ್ರದ್ ರೆಸ್ಪಾನ್ಸಿಬಿಲಿಟಿ ಮಗ್ದೈತಿ ಅಂತ ಬಿಟ್ಬಿಟ್ಟಾರ ಅಂತ ಅನ್ಕೊಂಡೆ. ಬಟ್ ನಾ ಯಾವಾಗ ಬರ್ಯಾಕ್ ಸ್ಟಾರ್ಟ್ ಮಾಡ್ದೆ ಅವಾಗ ನಂಗೆ ಗೊತ್ತಾಗಕತ್ತ ಆಸ್ ಅ ಪೇರೆಂಟ್ ಅವ್ರು ನನಗೆ ಎಷ್ಟು ಡೆಡಿಕೇಟ್ ಮಾಡಾರ, ಅಥವಾ ನನ್ನ ಟೀಚರ್ಸ್ ನಂಗೆ ಎಷ್ಟು ಕೊಟ್ಟಾರ, ನನ್ನ ಹಸ್ಬೆಂಡ್ ಆತ, ನನ್ನ ಮಕ್ಳ ಆತ. ಸೊ ನಾ ಎವ್ರಿ ಡೇ ಕುಂತ ನಾ ಇವತ್ ನಿಮ್ ಜೊತೆಗೆ ಸೆಷನ್ ಮಾಡಿದ್ರೆ ನನ್ ನೆಕ್ಸ್ಟ್ ನಾಳೆಗೆ ನನ್ನ ಸೆಷನ್ ನನ್ನ ಗ್ರಾಟಿಟ್ಯೂಡ್ನಾಗ ನಾ ಈಚ್ ಅಂಡ್ ಎವ್ರಿಬಡೀಸ್ ಹೆಸರು ತಗೊಂಡ್ ನಾ ಗ್ರಾಟಿಟ್ಯೂಡ್ ಬರ್ದಿರ್ತೀನಿ. ದಟ್ ದಿಸ್ ಪರ್ಸನ್ ಹ್ಯಾಸ್ ಗಿವನ್ ಮೀ ಟೈಮ್ ಔಟ್ ಆಫ್ ದೇರ್ ಲೈಫ್. 1 hour is a huge time. Priceless. Nobody can give it. So gratitude is very important, and we have to inculcate in our kids, and this helps in getting the connection between us and the kids. ನಾ ಇದು ನನ್ನ ಕೋರ್ಸ್ ನಾಗ ಕಂಪ್ಲೀಟ್ ಕವರ್ ಮಾಡೀನಿ, ಹೆಂಗ್ ಗ್ರಾಟಿಟ್ಯೂಡ್ ಹೆಂಗ್ ಹೇಳ್ಬೇಕು, ಹೆಂಗ್ ಮಾಡ್ಬೇಕು, ಯಾವ್ಯಾವ ಆಸ್ಪೆಕ್ಟ್ಸ್ ನಾವ್ ಇನ್ಕ್ಲೂಡ್ ಮಾಡ್ಬೇಕಂತ ಹೇಳಿ. ಬಟ್ ಸಿಂಪಲ್ ಒಂದ್ 4 ಸೆಂಟೆನ್ಸ್ ನಾ ದಿವಸ ಹೇಳುದ ಬಹಳ ಮ್ಯಾಟರ್ ಆಕೈತಿ ನಮ್ಮ ಮಕ್ಕಳಿಗೆ. ಸೊ ನೆಕ್ಸ್ಟ್ ರಿಚುವಲ್ 777. ಸೊ 777 ಟೈಪ್ ಮಾಡ್ರಿ ಎಲ್ಲಾರು, ಸೊ ದಟ್ ನಿಮ್ ತಲ್ಯಾಗ ಉಳಿತೈತಿ. ಇಟ್ ಸೇವ್ಸ್ ಫಾರ್ ಅ ಲಾಂಗ್ ಟೈಮ್. 777 ರೂಲ್. 777 ರೂಲ್ ಅಂತಂದ್ರ 7 minutes when they wake up, 7 minutes after they come from school or you meet them after your office hours, and 7 minutes before they go to bed. ಈ ಪಾಯಿಂಟ್ ಏನೈತಲ್ಲ, ಯಾವಾಗೂ ಒಂದು ಟ್ರಾನ್ಸಿಷನ್ ಟೈಮ್ ಅಂತ ಹುಡುಗರ್ದು ಏನಿರ್ತೈತಲ್ಲ, ಫಾರ್ ಎಕ್ಸಾಂಪಲ್ ಈಗ ಅವ್ರ ಜಸ್ಟ್ ಎದ್ದು ಕೂಡಲೇ ಇಟ್ ಇಸ್ ಅ ಟ್ರಾನ್ಸಿಷನ್, ಅವ್ರು ಮಕ್ಕೊಂಡವ್ರು ಹೇಳಾಕತ್ತಾರ. ಈ ಟ್ರಾನ್ಸಿಷನ್ನಾಗ ನಾವು ಅವ್ರಿಗೆ ಏನ್ ಕೊಡ್ತೇವಿ ಬಹಳ ಮ್ಯಾಟ್ರ್ ಆಕೈತಿ. ಅವ್ರು ಬಹಳ ಅದನ್ನ ಲಾಂಗ್ ಟರ್ಮ್ನಾಗ ಅದನ್ನ ಸೇವ್ ಮಾಡ್ಕೊಂತಾರ. ಈಗ ಎದ್ದ ತಕ್ಷಣ ನಾವು ಫಸ್ಟ್ ರಿಚುವಲ್ ನೋಡಿದ್ವಿ ಗ್ರಾಟಿಟ್ಯೂಡ್. ಇದೊಂದ ಗ್ರಾಟಿಟ್ಯೂಡ್ 7 minutes ಅಂತಲ್ಲ, ಬಟ್ ಇವನ್ ಇಫ್ ಯು ಗಿವ್ ದೆಮ್ 2 to 3 minutes ಇನ್ ಅ ಡೇ, ಆ ಬೆಳಗ್ಗೆ ಎದ್ದ ತಕ್ಷಣ ಗ್ರಾಟಿಟ್ಯೂಡ್ಗೆ. ಸೊ ಅವ್ರಿಗೆ ಅದೇನಾಗ್ತೈತಿ, ನೀವು ಪಾಸಿಟಿವ್ ನೋಟ್ಲೆ ನೀವು ಡೇಟ್ ಅವ್ರದ್ದು ಸೆಟ್ ಮಾಡ್ಬಿಡ್ತೀರಿ, ದ ಹೋಲ್ ಡೇ ದೇ ವಿಲ್ ಬಿ ಹ್ಯಾಪಿ. ನನ್ ಮಗ ಮುಂಚೆ ಸ್ಕೂಲಿಂದ ಬಂದ ತಕ್ಷಣ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಡೇ. ಐ ಡಿಡ್ ನಾಟ್ ಲೈಕ್ ಇಟ್ ಎಟ್ ಆಲ್ ಅಂತ ಹೇಳಿ ಬಹಳ ಬೇಜಾರ್ ಮಾಡ್ಕೊಂತಿದ್ದ. ಬಿಕಾಸ್ ಬೆಳಗ್ಗೆ ಎದ್ದು ನಾನು ಹಂಗ ರಶ್ ಮಾಡ್ತಿದ್ದೆ, ಲಘು ಲಘು ಸ್ಕೂಲಿಗೆ ಹೋಗ್ಬೇಕ, ಬಸ್ ಬಂತ, ನಾ ಡಬ್ಬಿ ಕಟ್ಟಾಕತ್ತೇನಿ, ನೀರ್ ಬ್ರಷ್ ಮಾಡಿಲ್ಲ, ಹಂಗ ಹಿಂಗ ಚೀರಾಡಕತ್ ಬಿಡ್ತಿದ್ದೆ. ಬಟ್ ನಾ ಯಾವಾಗಿಂದ ಬೆಳಗ್ಗೆ ಎದ್ದು ಗ್ರಾಟಿಟ್ಯೂಡ್ ಸ್ಟಾರ್ಟ್ ಮಾಡಿದೆ, ಅವಂಗೊಂದು ಪಾಸಿಟಿವ್ ನೋಟ್ಲೆ ಸ್ಟಾರ್ಟ್ ಮಾಡಿದೆ, ಸೊ ಒಂದು ಡೇನು ಹಂಗ ಚಲೋ ಹೊಂಟ. ಸೊ ಈ 777 ರೂಲ್ ನಾವು ಫಾಲೋ ಮಾಡಿದ್ವಿ ಅಂತಂದ್ರ ಅವ್ರ ಜೊತೆಗೆ ನಮಗ್ ಕನೆಕ್ಟ್ ಆಗಕ ಬಹಳ ಹೆಲ್ಪ್ ಆಕೈತಿ. ಯಾವಾಗ ಅವ್ರ ಸ್ಕೂಲಿಂದ ಬಂದ ತಕ್ಷಣ, ಅಥವಾ ನಾವು ಆಫೀಸಿಂದ, ಅಥವಾ ನಾವು ಆಫೀಸ್ ಅವರ್ಸ್ ಇಂದ ಬಂದ ತಕ್ಷಣ ಅವ್ರಿಗೆ ಬಾಳ ಒಂದು ಬ್ರೇಕ್ ಆದ್ಮೇಲೆ ಭೇಟಿ ಆಗ್ತಿರ್ತೇವಲ್ಲ, ಅವಾಗ ನಾವೇನಾರ ಅವ್ರಿಗೆ ನಮ್ದು ಟೈಮ್ ಕೊಟ್ವಿ, ಅನ್ಡಿವೈಡೆಡ್ ಅಟೆನ್ಷನ್ ಕೊಟ್ವಿ, ಫೋನ್ ಇಲ್ಲ, ಏನು ಬೇರೆ ಡಿಸ್ಟ್ರಾಕ್ಷನ್ ಇಲ್ದಂಗ ಅವ್ರಿಗೆ ಏನಾರ ನಾವು ಟೈಮ್ ಕೊಟ್ವಿ ಅಂದ್ರ ಅವ್ರಿಗೆ ಎಷ್ಟೊಂದ್ ಸ್ಟೋರೀಸ್ ಇರ್ತಾವ ಹೇಳಕ್. ಈಗ ಅವ್ರ ಸ್ಕೂಲಿಂದ ಬರೋ ಪುರ್ಸತಿಲ್ದ ಅವ ಬಸ್ನಾಗನ ವಿಚಾರ ಮಾಡ್ಕೊಂಡ್ ಬಂದಿರ್ತಾನ, ಇವತ್ತ ಮಮ್ಮಿಗೆ ಇದನ್ನ ಹೇಳ್ಬೇಕ, ನಾ ಇವತ್ತ ನನ್ ಡಬ್ಬಿ ಯಾರ್ ಜೊತೆಗ್ ಶೇರ್ ಮಾಡ್ದೆ ಹೇಳ್ಬೇಕ, ನಾ ಇವತ್ ನನ್ ಯಾವ ಫ್ರೆಂಡ್ ಜೊತೆ ಕುಂತಿದ್ದೆ ಅಂತ ಹೇಳ್ಬೇಕ. ಸೊ ಇವನ್ನೆಲ್ಲ ಅವ್ನ್ ಶೇರ್ ಮಾಡ್ಬೇಕಂತ ಹೇಳಿ ಅವ್ ಆಲ್ರೆಡಿ ವಿಚಾರ ಮಾಡ್ಕೊಂಡ್ ಬರ್ತಾನ ಬಸ್ನಾಗನ.
ಸೊ ಆ ಒಂದು ಎಕ್ಸೈಟ್ಮೆಂಟ್ ನಾನು ಏನಾರ ಬಂದ್ ಕೂಡಲೇ ಫೋನಾಗಿದ್ದೆ, ನಾ ಏನಾರ ಫೋನ್ ಹಾ ಲಗು ಡ್ರೆಸ್ ಚೇಂಜ್ ಮಾಡಂತ ಅವ್ಗೆ ಹೇಳಾಕತ್ತೆ ಅಂತಂದ್ರ ಅವ್ಗ ಏನಾಗ್ಬಿಡ್ತೈತಿ, ಡಿಸ್ಕನೆಕ್ಟ್ ಆಗ್ಬಿಡ್ತಾನವ. ಪಾಪ ಅವಂಗ್ ಎಷ್ಟೋ ಕೂಡ ಆಸೆ ಇಟ್ಕೊಂಡ್ ಬಂದಿರ್ತಾನ, ಆ ಟೈಮ್ನಾಗ ನಾ ಡಿಸ್ಕನೆಕ್ಷನ್ ತೋರಿಸಿದೆ ಅಂತಂದ್ರ ಅವ ನೆಕ್ಸ್ಟ್ ಡೇ ಇಂದ ಅದನ್ನ ಮಮ್ಮಿ ಹೇಳ್ಬೇಕನ್ನೋ ವಿಚಾರನ ತೆಗೆದ್ಬಿಡ್ತಾನ. ಸೊ ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದೆಮ್. ಅಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್ ನಾವು ಒಂದ್ ಸಣ್ಣ ರಿಚುವಲ್ ಫಾಲೋ ಮಾಡ್ಬೋದು, ಒಂದ್ ಬೆಡ್ ಟೈಮ್ ಸ್ಟೋರಿ ಆಗಿರ್ಬೋದು, ಅಥವಾ ಒಂದು ಸ್ಟೋರಿ ನೀವ ಕ್ರಿಯೇಟ್ ಮಾಡ್ಬೋದು, ಅಥವಾ ನಿಮ್ದ ಲೈಫ್ನಾಗ ಆಗಿದ್ದು ಒಂದ್ ಏನಾರ ಒಂದ್ ಸಣ್ಣ ಸ್ಟೋರಿ ಇರ್ಬೋದು. ನಾ ಸಣ್ಣಕ್ಕಿದ್ದಾಗ ನಾ ನಾ ಯೂಶಲಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಿ ಅಲ್ಲ, ನಮ್ಮ ಅಜ್ಜಿ ಊರ್ನಾಗ ನಾವ್ ಏನ್ ಮಾಡ್ತಿದ್ವಿ, ಹೊಲಕ್ ಹೋಗ್ತಿದ್ವಿ ಅಥವಾ ಕೆರೆಗೆ ಹೋಗ್ತಿದ್ವಿ. ಈಗಿನ ಟೈಮ್ನಾಗ ಹುಡುಗರಿಗೆ ಅದು ಬಹಳ ಕಷ್ಟ ಆಗ್ಬಿಟ್ಟೈತಿ, ಹೊಲ ಕೆರಿ ನೋಡುದುನು. ಸೊ ಅದನ್ನ ಹೇಳಿದ್ ಕೂಡ ಒಂಥರ ಎಕ್ಸೈಟ್ಮೆಂಟ್, ನಾ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೋಗ್ತೇನೆ ಅಂತ ಅನ್ನೋದು. ಸೊ ಈ ಕನೆಕ್ಷನ್ ನಾವು ಬಿಲ್ಡ್ ಮಾಡ್ಬೋದು. ಸೊ 7-7 ರೂಲ್ ಏನೈತಲ್ಲ, ನಂಗಂತೂ ಬಹಳ ದೊಡ್ಡ ಚೇಂಜಸ್ ಕೊಟ್ಟೈತೆ ನನ್ನ ಲೈಫ್ನಾಗ. ಸೊ ಡೆಫಿನೆಟ್ಲಿ ಟ್ರೈ ಮಾಡ್ಬೇಕ. ನೆಕ್ಸ್ಟ್ ರಿಚುವಲ್, ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾಡೋದು, ಎಲ್ಲಾರು ಮಾಡೋದು ದೊಡ್ಡ ತಪ್ಪ ಅಂತಂದ್ರ ಅವ್ರನ್ನ ಕಂಪ್ಯಾರಿಸನ್ ಬಿಡ್ಬೇಕು. ಸ್ಪೆಷಲಿ ಭಾಳ ಮಂದಿಗೆ ಇಬ್ರು ಮಕ್ಳು ಇದ್ದೇ ಇರ್ತಾರ. ಮೋಸ್ಟ್ ಆಫ್ ಯು ಹ್ಯಾವ್ 2 kids, ನನಗ್ ಗೊತ್ತಿರೋ ಪ್ರಕಾರ. ಸೊ ನಾವ್ ಏನ್ ಮಾಡ್ತೇವಿ, ಕಂಪ್ಯಾರಿಸನ್ ಅವ ಮಾಡತನ ನೀ ಮಾಡಂಗಿಲ್ಲ. ಇವ್ರದ್ ಒಳಗ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್, ಎವ್ರಿ ಹ್ಯೂಮನ್ ಇಸ್ ಡಿಫ್ರೆಂಟ್. ನಾ ಹೆಂಗ್ ಬೇರೆ ಅದೀನಿ, ನೀವು ಹಂಗ್ ಬೇರೆ ಇರ್ತೀರಿ. ನನ್ನ ವಾಯ್ಸ್ ಬೇರೆ ಐತಿ, ನಿಮ್ ವಾಯ್ಸ್ ಬೇರೆ ಐತಿ. ನನ್ ಫೇಸ್ ಬೇರೆ ಐತಿ, ನಿಮ್ ಫೇಸ್ ಬೇರೆ ಐತಿ. ಹಂಗ ಅವ್ರದ್ದು ಒಳಗ ಅವ್ರದ್ದು ಒಂದು ಟ್ಯಾಲೆಂಟ್ ಐತಿ. ಸೊ ಆ ಟ್ಯಾಲೆಂಟ್ ನಾವು ಸೆಲೆಬ್ರೇಟ್ ಮಾಡ್ಬೇಕು ಬಿಟ್ಟ ಯಾವ್ದೋ ಒಂದು ನಾವು ಸೆಟ್ ಮಾಡ್ಕೊಂಡೇವ್ ಟಾರ್ಗೆಟ್, ಇವ 99 ಸ್ಕೋರ್ ಮಾಡಿದ್ರೆ ಇವ ಶಾಣೆ, ಸೊ ಅವನ್ ಜೊತೆಗೆ ನಾವ್ ಯಾಕೆ ಕಂಪೇರ್ ಮಾಡ್ಬೇಕ? ನಾವ್ ಅವ್ರ ಜೊತೆ ಕಂಪೇರ್ ಮಾಡಕ್ ಅರ್ಥ ಇಲ್ಲ. ನಾವ್ ಯಾವಾಗ್ಲೂ ಮಾವಿನಕಾಯಿ ಮತ್ತೆ ತೆಂಗಿನಕಾಯಿ ಗಿಡದಾಗ ಮಾವಿನಕಾಯಿ ಗಿಡದಾಗ ತೆಂಗಿನಕಾಯಿ ಬರಾಕ್ ಸಾಧ್ಯ ಇಲ್ಲ, ತೆಂಗಿನಕಾಯಿ ಗಿಡದಾಗ ಮಾವಿನಕಾಯಿ ಬರಾಕ್ ಸಾಧ್ಯ ಇಲ್ಲ. ಸೊ ಅವ್ ಎರಡು ಬರ್ಬೇಕಂತ ಹೇಳಿ ನಾವ್ ಯಾಕೆ ಕಂಪ್ಯಾರಿಸನ್ ಮಾಡ್ಬೇಕ? ಸೊ ಅದನ್ ಬಿಟ್ಟ ಅವ್ರ ಸೀಸನ್ ಯಾವಾಗ ಇರ್ತೈತಿ ಅವಾಗ ಅವ್ರು ಬ್ಲೂಮ್ ಆಗೇ ಆಗ್ತಾರ. ಈಗ ಸಮ್ಮರ್ ಬಂದೈತಿ ಅಂದ್ರ ಮಾವಿನ ಹಣ್ಣು ಬರ್ತೈತಿ. ಸೊ ಅದಕ್ ನಾವ್ ವೇಟ್ ಮಾಡ್ಬೇಕು ಹೊರತು ಕಂಪೇರ್ ಮಾಡಿ ಮಾಡಿ ಅವ್ರನ್ನ ಸಪ್ರೆಸ್ ಮಾಡಕ್ ಹೋಗ್ಬಾರ್ದು. ವಿ ಶುಡ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ದೇರ್ ಓನ್ ಟ್ಯಾಲೆಂಟ್ಸ್, ಎಂಕರೇಜ್ ದೆಮ್. ಅವ್ರನ್ನ ಹೊಸದೊಂದ್ ಏನಾರ ಅಪಾರ್ಚುನಿಟಿಗೆ ಎಕ್ಸ್ಪೋಸ್ ಮಾಡ್ರಿ. ಅವಾಗ ಅವ್ರ ಮೇ ಬಿ ಇನ್ನಷ್ಟು ಜಾಸ್ತಿ ಏನಾರ ಕಲಿಬಹುದು, ಅಥವಾ ಅವ್ರಿಗೆ ಗೊತ್ತಾಗ್ಬೋದು ನನ್ ಟ್ಯಾಲೆಂಟ್ ಏನೈತಿ ಅಂತ ಹೇಳಿ. ಬಿಟ್ ಯಾರೋ ಒಬ್ರು ಶಾಣೆ ಅದಾರ, ಯಾರೋ ಒಬ್ರು ಸ್ಕೇಟಿಂಗ್ ಮಾಡತ್ತಾರ, ಯಾರೋ ಒಬ್ರು ಸ್ವಿಮ್ಮಿಂಗ್ ಮಾಡತ್ತಾರ ಅಂದ್ರೆ ನೀನು ಅವ್ರ ಗತೆ ಮಾಡ್ಬೇಕಂತ ಹೇಳಿ ಅವ್ರಿಗೆ ಕಂಪೇರ್ ಮಾಡ್ಬಾರ್ದು. ಅಥವಾ ಅದ್ರ ಬದ್ಲಿ ನಿಮ್ಗೆ ಅದ್ ಮಾಡ್ಸಬೇಕನ್ನೋದಿದ್ರೆ ಓಕೆ, ಟ್ರೈ ಮಾಡ, ನಿಂಗೂ ಬಂದ್ರು ಬರ್ಬಹುದು ಅಂತ ಹೇಳಿ ಅವ್ನ್ ಜಸ್ಟ್ ಪುಷ್ ಮಾಡ್ರಿ. ಬಿಟ್ಟ ಅದನ್ನ ಫೈನಲ್ ಅಂತ ಹೇಳಿ ನೀವ್ ಅವ್ರಿಗೆ ನೀ ಇದನ್ ಮಾಡಿದ್ರೆ ನೀನ್ ಶಾಣೆ ಅಂತ ಹೇಳಿ ನಾವು ಕಂಪೇರ್ ಮಾಡಿ ಅವ್ರಿಗೆ ಒಂದು ಟಾರ್ಗೆಟ್ ಸೆಟ್ ಮಾಡಿ ಕೊಡಕ್ ಹೋಗ್ಬಾರ್ದು. ಸೊ ಕಂಪ್ಯಾರಿಸನ್ ನಾವು ಕಡಿಮೆ ಮಾಡಿ ಅವ್ರದ್ದು ಟ್ಯಾಲೆಂಟ್ಸ್ನ ನಾವು ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಅವ್ರಿಗೆ ಒಂಥರ ಸೇಫ್ಟಿ ಅನಿಸ್ತೈತಿ. ನನ್ನ ಪೇರೆಂಟ್ಸ್ನು ನನ್ನ ರೆಸ್ಪೆಕ್ಟ್ ಮಾಡ್ತಾರ, ನನ್ನ ಟ್ಯಾಲೆಂಟ್ ನಂದ್ರೊಳಗೆ ಇದ್ದಿದ್ದನ್ನ ನನ್ನ ಮಕ್ಳು ನನ್ನ ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡ್ತಾರ ಅನ್ನೋ ಫೀಲಿಂಗಿಗೆ ಬರ್ತಾರ. ಅವಾಗ ಒಂದು ಚಲೋ ಬಾಂಡಿಂಗ್ ಅನ್ನೋದು ನಮ್ದ್ರೊಳಗ ಬೆಳಕ್ ಸ್ಟಾರ್ಟ್ ಆಗ್ತೈತಿ. ಸೊ ನೆಕ್ಸ್ಟ್ ಒಂದು ಭಾಳ ಇಂಪಾರ್ಟೆಂಟ್, ಯಾವಾಗೂ ಟ್ರಸ್ಟ್ ಬಿಲ್ಡಿಂಗ್. ಈಗ ಎಕ್ಸಾಂಪಲ್, ಈಗ ನನ್ನ ಹಸ್ಬೆಂಡ್ ಏನಾರ ನನಗೆ ಇವತ್ತು ಬಂದ್ಮೇಲೆ ಊಟ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿರ್ತಾರ. ಬರ್ತಾರ, ಬಂದ್ ಅವಸರದಾಗ, ಇದ್ ನಮ್ಮ ಮನ್ಯಾಗ ಆಗುದ್ ನಾರ್ಮಲ್ ಸಿಚುವೇಶನ್ ಇದನ್ನ ಹೇಳತ್ತಿದ್ದು. ಬರ್ತಾರ, ಅವ್ರು ಬರುದ ಸಂಜೆ ಆಗಿರ್ತೈತಿ, ಲೇಟ್ ಆಗಿರ್ತೈತಿ, ಸುಸ್ತಾಗಿರ್ತೈತಿ. ಇವತ್ ಬ್ಯಾಡ್ ಬಿಡು, ನೆಕ್ಸ್ಟ್ ವೀಕ್ ಹೋಗುನ್ ಅಂತ ಹೇಳಿ ಪುಷ್ ಮಾಡ್ಬಿಡ್ತಾರ. ಸೊ ಅವಾಗ ಏನಾಗ್ತೈತಿ, ಹಿಂಗ ಪ್ರತಿ ಸಲ ಇದು ಎಷ್ಟೋ ಸತಿ ಆಗ್ಬಿಟ್ಟೈತಿ. ಸೊ ಈಗ ನಂಗೆ ಅವ್ರ ಇವತ್ತು ರಾತ್ರಿ ಊಟಕ್ಕೆ ಹೋಗೋದು ಅಂತ ಹೇಳಿ ಹೋಗಿದ್ರು ಸಮ ನಂಗೆ ಟ್ರಸ್ಟ್ ಇರಂಗಿಲ್ಲ, ಅವ್ರು ಬಂದ್ ನನ್ನ ಕರ್ಕೊಂಡು ಹೋಗ್ತಾರ ಮೂವಿಗೆ ಅಂತ ಅನ್ನೋದು. ಸೊ ಆ ಟ್ರಸ್ಟ್ ಫ್ಯಾಕ್ಟರ್ ಅನ್ನೋದೇನೈತೆ, ಯಾವಾಗ ಟ್ರಸ್ಟ್ ಹೋಗ್ತೈತಿ ಕನೆಕ್ಷನ್ ಕಡಿಮೆ ಹಾಕೊಂತ ಹೋಗ್ತೈತಿ. ಬಟ್ ನಾ ಮ್ಯಾಚ್ಯೂರ್ಡ್ ಅದೇನಿ. ಸೊ ಐ ನೋ ಹಿ ಈಸ್ ಬಿಸಿ, ಐ ಎಗ್ರಿ, ನನ್ನಷ್ಟಕ್ಕೆ ನಾ ಸಮಾಧಾನ ಮಾಡ್ಕೊಂತೀನಿ. ಬಟ್ ನನ್ನ ಮಕ್ಳಿಗೆ ಹಂಗಿರಂಗಿಲ್ಲಲ್ಲ ಸಿಚುವೇಶನ್. ನಾ ಅವ್ರಿಗೊಂದು ಏನೋ ಪ್ರಾಮಿಸ್ ಮಾಡಿರ್ತೀನಿ, ಆತ ಇವತ್ತಿಂದ ಎಕ್ಸಾಮ್ ಮುಗಿದ್ಮೇಲೆ ನಾನು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಥವಾ ಏನೋ ನಿಂಗೆ ಸ್ಕ್ರೀನ್ ಟೈಮ್ ಕೊಡ್ತೀನಿ ಅಂತ ಹೇಳಿರ್ತೀನಿ. ಆ ಟ್ರಸ್ಟ್ ನ ಏನಾರ ಬಿಲ್ಡ್ ಮಾಡ್ಕೋಬೇಕಂತಂದ್ರ ನಾನು ಅವ್ರಿಗೆ ಅದನ್ನ ನಾನು ಪ್ರಾಮಿಸ್ ಮಾಡಿದ್ದನ್ನ ನಾನು ಎಗ್ರಿ ಮಾಡ್ಬೇಕು, ಅಥವಾ ನಾ ಮಾಡ್ಬೇಕು. ಅವ್ರ ಪ್ರಾಮಿಸ್ ಕೊಟ್ಟಿದ್ದನ್ನ ನಾನು ಮಾಡಿದೆ ಅಂತಂದ್ರೆ ಒಂದು ಟ್ರಸ್ಟ್ ಬಿಲ್ಡ್ ಆಕೈತಿ. ಯಾವಾಗ ನಾವು ಟ್ರಸ್ಟ್ ಬಿಲ್ಡ್ ಮಾಡ್ತೇವಿ ಅವಾಗ ನಮ್ದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಕೈತಿ. ಯಾವಾಗೂ ಮಕ್ಳು ನಾವ್ ಏನ್ ಹೇಳ್ತೇವಿ ಅಂತ ಹೇಳಿ ನೋಡಿ ಕೇಳಿ ಕಲಿತಿರಂಗಿಲ್ಲ, ಬಟ್ ಅವ್ರ ನಾವ್ ಏನ್ ಮಾಡ್ತೇವಲ್ಲ, ನಾವ್ ಏನ್ ಮಾಡ್ತೇವೆ ಅದನ್ನ ನೋಡಿ ಕಲಿತಾರ. ಒಂದ್ ಬಹಳ ಸಣ್ಣ ಎಕ್ಸಾಂಪಲ್, ನಾ ಯೂಶಲಿ ನನ್ ಮಗಗ
ಏನ್ ಮಾಡ್ತಿದ್ದೆ, ಸ್ಕ್ರೀನ್ ಟೈಮಿಗೆ ಅದ್ 5 ನಿಮಿಷ ಅನ್ನೋದು 10 ನಿಮಿಷ ಬಿಟ್ಟೆ, 1 ತಾಸ್ ಬಿಟ್ಟೆ, ಹಂಗ ಬಿಟ್ಬಿಡ್ತಿದ್ದೆ. ಅವ್ನ್ ಮರ್ತ್ ಬಿಡ್ತಿದ್ದೆ ನಾನು ಅವಂಗ ಸ್ಕ್ರೀನ್ ಟೈಮ್ ಕೊಟ್ಟೇನಿ ಅಂತ ಅನ್ನೋದು. ಆಮೇಲೆ ಯಾವಾಗ ನಾ ಆಕ್ಚುಲಿ ಬೌಂಡ್ರಿ ಸೆಟ್ ಮಾಡಾಕತ್ತೆಲ್ಲ ಅವಂಗ ತ್ರಾಸ ಆಗಕತ್ ಬಿಡ್ತ. ಅವಂಗ ನಾ ಏನೇ ಹೇಳಿದ್ರು ಈಕಿನ ಮಮ್ಮಿ ಹೇಳ್ತಾಳ ಆಮೇಲೆ ಮರ್ತ್ ಬಿಡ್ತಾಳ ಬಿಡ ಅನ್ನೋ ಫೀಲಿಂಗ್ ಬಂದ್ಬಿಟ್ಟ. ಸೊ ನಾವ್ ಯಾವಾಗೂ ನಾವ್ ಏನ್ ಪ್ರಾಮಿಸ್ ಮಾಡಿರ್ತೇವೆ ಅದಕ್ಕೆ ನಾವ್ ಸ್ಟಿಕ್ ಆಗ್ಬೇಕು. ನಾವ್ ಟ್ರಸ್ಟ್ ಅನ್ನೋದನ್ನ ಬಿಲ್ಡ್ ಮಾಡ್ಬೇಕು. ಟ್ರಸ್ಟ್ ಬಿಲ್ಡ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಒಂಥರ ಸೇಫ್ ಅನಿಸ್ತೈತಿ, ಸೆಕ್ಯೂರ್ಡ್ ಅನಿಸ್ತೈತಿ, ಆಮೇಲೆ ಅವ್ರಿಗೆ ಒಂಥರ ರೆಸ್ಪೆಕ್ಟೆಡ್ ಅನಿಸ್ತೈತಿ. ಎಸ್, ನಮ್ಮ ಮಮ್ಮಿ ಪಪ್ಪ ಏನ್ ಹೇಳ್ತಾರ ಅದನ್ನ ಮಾಡ್ತಾರ, ಸೊ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಕನೆಕ್ಷನ್ ಬಿಲ್ಡ್ ಆಗ್ತೈತಿ. ಐ ಹೋಪ್ ಎಲ್ಲಾರು ನನ್ನ ಜೊತೆಗೆ ಅದಿರಿ. ಐ ಹೋಪ್ ಯು ಆರ್ ಫೈಂಡಿಂಗ್ ಇಟ್ ಸಮಥಿಂಗ್ ಮೀನಿಂಗ್ಫುಲ್, ಅಥವಾ ನಾನು ಇಟ್ ಇಸ್ 1-to-1 ಕನ್ವರ್ಸೇಷನ್. Yes, yes, okay, okay. Yes, thank you. Okay, ರಿಚುವಲ್ 5. ಇದ್ರೊಳಗ ನಾವು ಒಂದು ಸಣ್ಣ ಕನೆಕ್ಷನ್ ಬಿಲ್ಡ್ ಮಾಡಕ್ ಏನಂದ್ರ ಒಂದು ಸ್ಟೋರಿ ಟೈಮ್. ಇದು ಭಾಳ ಹಳೆ ಮೆಥಡ್, ಬಟ್ ಭಾಳ ಅಂದ್ರ ಭಾಳ ಇಂಪಾರ್ಟೆಂಟ್ ಮೆಥಡ್. ನಾವ್ ಯಾವಾಗ ಅವ್ರಿಗೆ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ, ನೈಟ್ ಟೈಮ್ನಾಗ ನಾವ್ ಹೆಂಗ ಅವ್ರಿಗೆ ಸ್ಟೋರಿ ಇದನ್ 1 ಸೆಕೆಂಡ್. ಓಕೆ, ನಾವ್ ಹೆಂಗ್ ಅವ್ರಿಗೆ ಸ್ಟೋರಿ ಕನೆಕ್ಷನ್ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೇವಿ, ಅವ್ರು ಆ ಸ್ಟೋರಿಲೇ ಅವ್ರದ್ದು ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗ್ತೈತಿ. ಒಂದ್ ವ್ಯಾಲ್ಯೂ ನಾವು ಕಲಿಸ್ಕೊಡ್ಬೋದು ಅವ್ರಿಗೆ, ಒಂದ್ ಎಮೋಷನಲ್ ಕ್ಲೋಸ್ನೆಸ್ ಅನ್ನೋದು. ಯಾವಾಗ ನಾವು ಕುಂತ್ಕೊಳ್ಳೆ ಆ ಟೈಮ್ ಬಂದ್ಕೊಳ್ಳೆ ಅವ್ರ ಈಗ ಸ್ಟೋರಿ ಟೈಮ್, ಮಮ್ಮಿ ಪಪ್ಪ ಈಗ ಒಂದ್ ಫನಿ ಸ್ಟೋರಿ ಹೇಳ್ತಾರ ಅಂತ ಹೇಳಿ ಹೋಗಿ ಬೆಡ್ ಮೇಲೆ ಜಂಪ್ ಮಾಡಿ ಕುಂತ್ ಬಿಡ್ತಾರ. ಸೊ ಆ ಟೈಮ್, ಆ ರಿಚುವಲ್ ನಾವೇನಾರ ಕ್ರಿಯೇಟ್ ಮಾಡಿದ್ವಿ ಮನಿಯೊಳಗ ಅಂತಂದ್ರ ಅವ್ರಿಗೆ ಏನ್ ಅನ್ಸಕ್ ಸ್ಟಾರ್ಟ್ ಆಗ್ತೈತಿ, ಇದು ನಂದ್ ಈ ಟೈಮ್ ಏನೈತಿ, ದಿಸ್ ಇಸ್ ಅನ್ ಅನ್ಡಿವೈಡೆಡ್ ಟೈಮ್ ಬಿಟ್ವೀನ್ ಮೀ ಅಂಡ್ ಮೈ ಮದರ್, ಮೀ ಅಂಡ್ ಮೈ ಫಾದರ್. ಸೊ ಆ ಸ್ಟೋರಿ ಟೈಮ್ ಟುಗೆದರ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ನೀವು ಬುಕ್ಕ ಓದ್ಬೇಕಂತ ಏನಿಲ್ಲ, ಅಥವಾ ನೀವು ಒಂದ್ ಇದಿದ್ ಪಂಚತಂತ್ರ ಸ್ಟೋರಿನ ಹೇಳ್ಬೇಕಂತಲ್ಲ, ನಿಮ್ ಲೈಫ್ನಾಗ ಆಗಿದ್ ಸ್ಟೋರಿ ಹೇಳ್ರಿ. ಅಥವಾ ಅದಕ್ಕೆ ಮೀನಿಂಗು ಇರ್ಬೇಕಂತಲ್ಲ. ಸುಮ್ನೆ ನಾನು ಫಾರೆಸ್ಟ್ನಾಗ ಹೋಗಿದ್ದೆ, ಅಲ್ಲೇ ನಾ ಇವತ್ತು ಈ ಅನಿಮಲ್ ನೋಡಿದೆ, ಆ ಕಲರ್ ಫ್ಲವರ್ ನೋಡಿದೆ, ಬರೀ ಅವ್ರದ್ದು ಇಮ್ಯಾಜಿನೇಷನ್ ಗ್ರ್ಯಾಪ್ ಆಕೈತಿ. ಎವ್ರಿ ಟೈಮ್ ನೀವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕಂತಲ್ಲ. ಎನಿಥಿಂಗ್, ನಿಮ್ದು ಒಂಥರ ಮೆಲೋ ಡೌನ್ ಆಗ್ತೈತಿ ಮೂಡ್, ನಿಮ್ದು ಎಲ್ಲಾ ಸ್ಟ್ರೆಸ್ ಡೌನ್ ಆಗ್ತೈತಿ, ಬಟ್ ಹಂಗ ನೀವು ಕನೆಕ್ಷನ್ ಬಿಲ್ಡ್ ಮಾಡ್ತೀರಿ. ಇದನ್ನ ಮಾಡೋದ್ರಿಂದ ನಾವು ನಮ್ಮ ಮಕ್ಕಳೊಳಗೆ ಏನ್ ಡೆವಲಪ್ ಮಾಡ್ಬೋದು, ಅವ್ರದ್ದು ಕಮ್ಯುನಿಕೇಶನ್ ಸ್ಟ್ರೆಂತ್ ಚಲೋ ಆಗ್ಬೋದು, ಅವ್ರದ್ದು ಎಮೋಷನಲ್ ಬಾಂಡಿಂಗ್, ಅವ್ರದ್ದು ನಮ್ದು ಎಮೋಷನಲ್ ಬಾಂಡಿಂಗ್ ಜಾಸ್ತಿ ಆಗ್ತೈತಿ. ಆಮೇಲೆ ಅವ್ರದ್ದು ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಹಳ ಡೆವಲಪ್ ಆಕೈತಿ. ಆಕ್ಚುಲಿ ಒಂದ್ ಸಣ್ಣ ಎಕ್ಸಾಂಪಲ್, ನಾನು ನಂಗೆ ಇಬ್ರು ಗಂಡ್ ಮಕ್ಳ. ಸೊ ಇಬ್ಬರ ನಡುವ ಒಂದಿಷ್ಟು ಬಹಳಷ್ಟು ಸತಿ ಕಾನ್ಫ್ಲಿಕ್ಟ್ಸ್ ಆಗ್ತಿರ್ತಾವ. ಕಾಮನ್ ಎಲ್ಲಾರ ಮನ್ಯಾಗಿರೋ ಸಿಬ್ಲಿಂಗ್ ಫೈಟ್ಸ್ ಆಗತ್ತಿರ್ತಾವ. ಒಂದ್ ದಿವ್ಸ ನನ್ ಸಣ್ಣ ಮಗ ರಿಷಿಗೆ ಬರೋಬ್ಬರಿ ಹೊಡೆದ್ಬಿಟ್ಟ. ನಂಗ ಅವತ್ ಇಷ್ಟ ಸೆಟ್ ಬಂದಿತ್ತಂದ್ರ ಮೇ ಬಿ ಇಫ್ ನಾ ಹಳೆ ರೇಷ್ಮಾ ಏನಾರ ಇದ್ದಿದ್ದೆ ಅಂದ್ರೆ ನಾನು ಬರೋಬ್ಬರಿ ಅವ್ನ್ ಹೊಡೆದ ಸಿಟ್ ತಕೊಂಡ್ಬಿಡ್ತಿದ್ದೆ. ಬಟ್ ಆ ಮೂಮೆಂಟ್ನಾಗ ನನ್ ಮೆಂಟರ್ ಹೇಳಿದ ಮಾತ್ ಕೇಳಿ ಸ್ವಲ್ಪ ಸಮಾಧಾನ ತಗೊಂಡೆ. ಈಗ ಅವ್ ಹೊಡ್ದಾನಲ್ಲ, ನಾ ಏನ್ ಮಾಡ್ದೆ, ಅವ್ರಿಬ್ಬರನ್ನು ಬೇರೆ ಬೇರೆ ಮಾಡಿ ಸುಮ್ನೆ ಬಿಟ್ಬಿಟ್ಟೆ. ನಾ ಅವಾಗ ಏನು ಮಾತಾಡಕ್ಕೂ ಹೋಗ್ಲಿಲ್ಲ, ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ರಾತ್ರಿ ನಾ ಅವ್ರಿಗೆ ಸ್ಟೋರಿ ಟೈಮ್ನಾಗ ನಾವ್ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡಿದೆ. ಅವಂಗ ನಾವ್ ಸಣ್ಣವ್ರಿದ್ದಾಗ ಒಂದ್ ಸ್ಟೋರಿ ಇತ್ತದ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ. ಎಲ್ಲೇ 3 ಮಂದಿ ಮಕ್ಳು ಇರ್ತಾರ, 3 ಮಂದಿಗೂ ಕಟ್ಗಿ ಕೊಟ್ಟಿರ್ತಾರ, ಅವ್ರು ಒಂದೊಂದ ಕಟ್ಗಿ ಕೊಟ್ಟಾಗ ಮುರಿದ್ ಬಿಡ್ತಾರ. ಆಮೇಲೆ ವಾಪಸ್ ಅವ್ರ ಅಪ್ಪ ಏನ್ ಮಾಡ್ತಾನ, ಅವ್ನೆಲ್ಲಾ ಕಟ್ಗಿ ಕೂಡ್ಸ್ಕೊಡ್ತಾನ, ಅದನ್ನ ಮುರಿರಿ ನೀವು ಅಂತ ಹೇಳಿ ಟ್ರೈ ಮಾಡಕ್ ಹೇಳ್ತಾನ. ಅವಾಗ ಅವ್ರಿಗೆ ಅದನ್ನ ಮುರಿಯಾಕ್ ಆಗಂಗಿಲ್ಲ. ಯಾಕ ಯಾಕಂತಂದ್ರ ಅದ ಜಾಸ್ತಿ ಇರ್ತೈತಿ. ಯಾವಾಗ ನಾವೆಲ್ಲಾರು ಒಗ್ಗಟ್ಟಾಗ್ತೇವಿ, ನಮಗ ಬೇರೆದವ್ರ ನಮ್ಮನ್ನ ಫೈಟ್ ಮಾಡಕ್ ಆಗಂಗಿಲ್ಲ. ಸೊ ಅವ್ರದ್ದು ಆಕ್ಚುಲಿ ಅವತ್ ಫೈಟ್ ಆಗಿದ್ದೆ ಯಾಕಂದ್ರ ಅವ್ನ ಫ್ರೆಂಡ್ ಇನ್ನೊಬ್ಬ ಬಂದಿದ್ದ, ಅವನು ಇವನು ಕೂಡಿಸಿ ರಿಷಿನ ಹೊರಗ್ ಅಂದ್ರ ಬೈದು ಹೊರಗ್ ಹಾಕಿದ್ರು, ಹಿಂಗೇನೋ ಆಗಿತ್ತು. ಸೊ ನಾ ಅವಂಗಂದೆ, ನೀನು ನಿನ್ ತಮ್ಮ ಫಸ್ಟ್ ಕರೆಕ್ಟ್ ಹಂಗ ನೀವು ಒಗ್ಗಟ್ಟಾಗಿದ್ರಿ ಅಂತಂದ್ರ ಬೇರೆದವ್ರು ಬಂದ್ ನಿನಗ ನಿಮ್ಮಿಬ್ಬರ ನಡು ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಮಾಡಾಕ ಚಾನ್ಸೇ ಇರಂಗಿಲ್ಲ. ಸೊ ನಾವ್ ಯಾವಾಗೂ ಜೊತೆಗಿರ್ಬೇಕು, ಆಸ್ ಅ ಫ್ಯಾಮಿಲಿ ನಾವ್ ಟುಗೆದರ್ ಇರ್ಬೇಕು. ಸೊ ಈ ಟುಗೆದರ್ನೆಸ್ ಅನ್ನೋದ್ ಮೀನಿಂಗ್ ನಾವ್ ಅವ್ರಿಗೆ ಸಣ್ಣ ಸ್ಟೋರಿ ಥ್ರೂ ಹೇಳಿದೆ. ಅವಾಗ ಅವಂಗೆ ಇಷ್ಟ ಮನ್ಸಿಗೆ ಹತ್ತು ಅಂತಂದ್ರ, ಇವನ್ ಬೆಳಗ್ಗೆ ಎದ್ದ ತಕ್ಷಣ ಅವ ಫಸ್ಟಿಗೆ ಅಂದಿದ್ದೇನ್ ಗೊತ್ತ ನಂಗ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಂದ. ಸೊ ಐ ಲಿಟ್ರಲಿ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಅಂದ್ರ ನಂಗ್ ಒಮ್ಮಕ್ಳು ಏನ್ ಅನ್ನಿಸ್ತಾನ, ನಾ ತಗೊಂಡಿದ್ ಒಂದ್ ಸಣ್ಣ ಸ್ಟೆಪ್, ಆ ಟೈಮ್ನಾಗ ನಾ ಏನಾರ ಹೊಡೆದಿದ್ದೆ ಅಂತಂದ್ರ ನೆಕ್ಸ್ಟ್ ಮೂಮೆಂಟ್ ಅವ ನಂಗೆ ವಾಪಸ್, ಮಮ್ಮಿ ಐ ಹೇಟ್ ಯು, ಐ ಡೋಂಟ್ ಲೈಕ್ ಯು, ಐ ವಿಲ್ ನಾಟ್ ಟೆಲ್ ಯು ಎನಿಥಿಂಗ್. ಇದ್ ನಮ್ಮ ಭಾಳ ಸತಿ ಅಂದ ನಾವ್ ನಂಗೆ ಹಿಂಗ ಅಂತಿದ್ದ. ಬಟ್ ನಾ ಆ ಟೈಮ್ನ ಐ ಐ ಜಸ್ಟ್ ಟುಕ್ ಇಟ್ ಟು ಟೀಚಿಂಗ್ ಸಮಥಿಂಗ್ ಮೀನಿಂಗ್ಫುಲ್. ಸೊ ಆ
ಸ್ಟೆಪ್ ತಗೊಳ್ಳೋದೇನೈತಲ್ಲ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಭಾಳ ಪೇಷನ್ಸ್ಲೇ ನಾವು ವಿಚಾರ ಮಾಡ್ಬೇಕ. ಆ ಟೈಮ್ನ ನನ್ನ ಸ್ಟೋರಿ ಟೈಮ್ನಾಗ ಹೇಳಿದೆ, ಸೊ ಹಿ ಅಂಡರ್ಸ್ಟುಡ್ ಇಟ್. ಸೊ ಸ್ಟೋರಿ ಟೈಮ್ನ ಅವ್ರ ದಿವ್ಸದೊಳಗೆ ನೀವು ಯಾವ್ದಾರ ಒಂದು ರುಟೀನ್ ಸೆಟ್ ಮಾಡ್ಬೇಕಂತಂದ್ರೂ ಸಮ ಅದನ್ನ ನೀವು ದಿವಸ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ರಿ, ಅದನ್ನ ರಿಪೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಅವ್ರ ರುಟೀನ್ ಸೆಟ್ ಆಕೈತಿ. ಆಮೇಲೆ ಅವ್ರಿಗೆ ಸಬ್ ಕಾನ್ಶಿಯಸ್ಲಿ ಅದ ರಿಜಿಸ್ಟರ್ ಆಕೈತಿ. ಸೊ ನನಗೆ ಭಾಳ ಫೇವ್ರೇಟ್ ಇದು ಸ್ಟೋರಿ ಟೈಮ್. ಇನ್ ದ ಯೂಶಲಿ ಇನ್ ದ ನೈಟ್, ನಾವು ಬೆಡ್ ಟೈಮ್ಗಿಂತ ಮುಂಚೆ ಸ್ಟೋರಿ ಟೈಮ್ ಕೊಡ್ತೀನಿ ಅವ್ರಿಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ರಿಚುವಲ್, ಎವ್ರಿ ಮದರ್ ಶುಡ್ ಫಾಲೋ ದಿಸ್. And next is ritual 6. ಸೊ ಇದು ಒಂದು ಏನನ್ಬೋದು, ಇಂಪಾರ್ಟೆಂಟ್ ಅಂದ್ರೂ ಡೆಫಿನೆಟ್ಲಿ ಐತಿ. ಬಟ್ ನನ್ನ ಪ್ರಕಾರ ನನ್ನ ಫ್ಯೂಚರ್ ನಾನು ಸೆಕ್ಯೂರ್ ಮಾಡ್ಕೋಬೇಕಂದ್ರೆ ಐ ಹ್ಯಾವ್ ಟು ಸ್ಟಾರ್ಟ್ ಶೇರಿಂಗ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಟು ದೆಮ್. ಒಂದ್ ಆಕ್ಚುಲಿ ಸಣ್ಣ ಎಕ್ಸಾಂಪಲ್ ಹೆಂಗಂತಂದ್ರ, ನಾ ಯೂಶಲಿ ವಾಷಿಂಗ್ ಮೆಷಿನ್ ಹಾಕ್ಬೇಕಾದ್ರೆ ನನ್ ಮಗ ಬರ್ತಿದ್ದ, ನಾ ಪೌಡರ್ ಹಾಕ್ತೀನಿ, ನಾನು ಕಂಫರ್ಟ್ ಹಾಕ್ತೀನಿ ಅಂತ ಹೇಳಿ. ಇನಿಷಿಯಲಿ ಬೇಡ ನೀ ಬೀಳಿಸ್ತಿದಿ, ನೀ ಎಲ್ಲ ಮಿಸ್ ಮಾಡ್ತಿದ್ದಿ, ಬೇಡ ಬೇಡ ಅಂತ ಭಾಳ ಅವಂಗ ನಾ ಡಿಸ್ಟ್ರಾಕ್ಟ್ ಮಾಡ್ತಿದ್ದೆ. ಅವ ಅಳಾಕತ್ ಬಿಡ್ತಿದ್ದ. ಮತ್ ಒಂದು ತಾಸು ನಾನು ಅವನ್ನ ಕನ್ಸೋಲ್ ಮಾಡಕ್ ಅವಂಗ ಬೈಯೋದು, ಹಿಂಗ ರುಟೀನ್ ಆಗ್ತಿತ್ತು. ಆಮೇಲೆ ನಂಗೆ ಅನಿಸ್ತ ಇದೆಲ್ಲ ಮಾಡೋದ್ರಾಗ ಆಗ್ತಿಲ್ಲ. ಅವ ಏನ ಭಾಳ ಅಂದ್ರೆ ಹಾಕ್ಬೇಕು ಅಷ್ಟ ಅಲ್ಲ, ಅವ್ನ ಚಟ ಅಷ್ಟ ಐತಿ, ಏನ ಹಾಕ್ಬೇಕು ನಾನು. ಸೊ ನಾವ್ ಏನ್ ಮಾಡಿದೆ, ಆ ಕಪ್ನ್ಯಾಗ ಹಾಕಿ ನಾನು ಅವಂಗ ಸ್ಲೋ ಆಗಿ ಕೊಟ್ಟ, ಅವ್ನ ಕೈ ನಾನು ಹಿಡ್ಕೊಂತಿದ್ದೆ, ಇದ್ನಿಲ್ ಹಾಕ್ಬೇಕಂತ ತೋರಿಸ್ತಿದ್ದೆ. ಸೊ ಅದಮ್ಮ ಹಾಕ್ತಿದ್ದ. ಅದ್ ಹಾಕಿದ್ ಕೂಡ ಅವ್ನಿಗೆ ಇಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ, ಓ ಮೈ ಗಾಡ್, ನಾ ಫಸ್ಟ್ ಟೈಮ್ ಅವ ಹಾಕಿದಾಗ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು. ಸೊ ಆದ್ಮೇಲೆ ಒಂದ್ ದಿವ್ಸ ನಾನು ಆರಾಮಿದ್ದಿದ್ದಿಲ್ಲ, ನಂಗ ಜ್ವರ ಬಂದಿತ್ತು, ನಾ ಅವತ್ ಮಲ್ಕೊಂಡಿದ್ದೆ. ಆಮೇಲೆ ಬಟ್ಟಿ ಭಾಳ ಆಗಿದ್ವ. ಅವ್ರ ಪಪ್ಪಾಗೂ ಗೊತ್ತಿದ್ದಿದ್ದಿಲ್ಲ ವಾಷಿಂಗ್ ಮಿಷಿನ್ ಹೆಂಗ, ಅವಾಗ ಆ ಟೈಮ್ನಾಗ ಅವ್ರಿಗೂ ಗೊತ್ತಿದ್ದಿದ್ದಿಲ್ಲ ವಾಷಿಂಗ್ ಮಿಷಿನ್ ಹೆಂಗ್ ಚಾಲೂ ಮಾಡ್ಬೇಕಂತ ಹೇಳಿ. ಬಟ್ ನನ್ ಮಗ ಅವ್ರಿಗೆ ತೋರ್ಸ್ಕೊಟ್ಟ ವಾಷಿಂಗ್ ಮಿಷಿನ್ ಹೆಂಗ್ ಚಾಲೂ ಮಾಡ್ಬೇಕ, ಹೆಂಗ್ ಹಾಕ್ಬೇಕ, ಎಲ್ಲಿ ಏನ್ ಹಾಕ್ಬೇಕಂತ ಹೇಳಿ. ಅವಾಗ ಜಸ್ಟ್ 4+5 ಇಯರ್ಸ್ ಅರೌಂಡ್ ಇದ್ದ ಅನಿಸ್ತೈತಿ. ಸೊ ನನಗ ಅವತ್ ಅನಿಸ್ತ, ವೆನ್ ಐ ಸ್ಟಾರ್ಟ್ ಶೇರಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ, ದೇ ಎಂಜಾಯ್ ಈಚ್ ಅಂಡ್ ಎವ್ರಿ ಟಾಸ್ಕ್ ಐ ಗಿವ್ ದೆಮ್. ಅವ್ರಿಗೆ ಖುಷಿನೂ ಅನಿಸ್ತೈತಿ. ಆಮೇಲೆ ಅವ್ರಿಗೆ ಒಂಥರ ಏನ್ ಅನಿಸ್ತೈತಿ, ಹಾ ನಂಗೇನೋ ಒಂಥರ ಜವಾಬ್ದಾರಿ ಕೊಟ್ಟಾರ ಅನ್ನೋ ಫೀಲಿಂಗಿಗೆ ಬರ್ತಾರ. ಸೊ ಅವಾಗ ಅವ್ರ ಲಘು ಕಲಿಯಾಕ್ ಸ್ಟಾರ್ಟ್ ಮಾಡ್ತಾರ. ಈಗ ನಾ ಅವ್ರಿಗೆ ಹೇಳುದು ಬೇಡ, ಬರೀ ಬಟ್ಟಿ ಅವನ ಈಗ ಎಷ್ಟೋ ಸತಿ ಸಾಟರ್ಡೆ ಸಂಡೇ ಇದ್ರ ಬಟ್ಟಿ ತಕೊಂಬರ್ತಾನ, ವಾಷಿಂಗ್ ಮಿಷಿನ್ ಹಾಕಿದ್ದ, ಅದ್ ಹೊರಗಡೆ ಡ್ರೈ ಮಾಡಕ್ ಹಾಕ್ತಾನ. ಸೊ ಇದು ಸಣ್ಣ ಪುಟ್ಟ, ಈಗ ದೇವ್ರಿಗೆ ಹೂ ಹರ್ಕೊಂಡ್ ಬರುದಾಗಿರ್ಬೋದು, ಅಥವಾ ನಂಗ ಒಂದೊಂದ್ಸತಿ ಕ್ಯಾರೆಟ್ ಪೀಲ್ ಮಾಡ್ಕೊಡ್ತಾನ, ನಾ ಯಾರ ಮನಿಗ್ ಗೆಸ್ಟ್ ಬರಾಕತ್ತಿದ್ರ, ಅಥವಾ ಕರಿಬೇವ್ ಹರಿದ್ ಕೊಡ್ತಾನೆ ಇಲ್ಲಿ. ಸೊ ಇಂಥ ಸಣ್ಣ ಪುಟ್ಟ ನಮಗ್ ಅನಿಸ್ತೈತಿ, ಬಟ್ ಅವ್ರಿಗೆ ಅದು ಬಹಳ ದೊಡ್ಡ ಖುಷಿ ಅನಿಸ್ತೈತಿ ಆಕ್ಚುಲಿ ಹೇಳ್ಬೇಕಂತಂದ್ರ. ಸೊ ಯಾವಾಗ ಅವ್ರ ಜೊತೆಗೆ ಎಸ್ ನಾವ್ ಯಾವಾಗ ಅವ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ತೇವಲ್ಲ, ಅವ್ರಿಗೆ ಇಂಪಾರ್ಟೆನ್ಸ್ ಸಿಕ್ಕಂಗ ಆಕೈತಿ. ಅವ್ರ ಒಂಥರ ಏನ್ ಅನಿಸ್ತೈತಿ, ಹಾ ನಾನು ಮಾಡ್ಬೋದಲ್ಲ ಇದನ್ನ, ನಾನು ಫೀಲಿಂಗಿಗೆ ಬರ್ತಾರ. ಆಮೇಲೆ ಒಂಥರ ಅವ್ರಿಗೆ ಏನೋ ಫ್ಯಾಮಿಲಿ ಜೊತೆಗೆ ಕನೆಕ್ಷನ್ ಅನ್ನೋದ ಬಿಲ್ಡ್ ಆಗ್ತೈತಿ. ಸೊ ರೆಸ್ಪಾನ್ಸಿಬಿಲಿಟೀಸ್ನ ಶೇರ್ ಮಾಡಿದ್ವಿ ಅಂತಂದ್ರೆ ಅವರು ಖುಷಿ ಆಗ್ತಾರ, ನಮ್ದು ಅವ್ರದ್ದು ಕನೆಕ್ಷನ್ ಬಿಲ್ಡ್ ಆಕೈತಿ, ನನ್ನೂ ಯಾರೋ ಕೇಳ್ತಾರ ಅನ್ನೋ ಫೀಲಿಂಗಿಗೆ ಅವ್ರು ಬರ್ತಾರ. ಸೊ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡೋನು, ಸೊ ದಟ್ ನಮಗ್ ಮುಂದೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗ್ಲಿ ಅಂತ ಹೇಳಿ. ಸೊ ಇನ್ನೊಂದು, ಈಗ ನಾವ್ ಇಲ್ಲಿ ತನ ನಾವೇನ್ ಡಿಸ್ಕಸ್ ಮಾಡಿದ್ವಿ, ದೀಸ್ ವೆರ್ ಆಲ್ ಮತ್ಲಬ್ ಒಂದು ಕನೆಕ್ಷನ್ ಬಿಲ್ಡ್ ಒಂಥರ ಹೆಂಗಿತ್ತಂದ್ರ ಐಡಿಯಲ್ ಇತ್ತು. ಬರೇ ಕನೆಕ್ಷನ್ ನ ಬಿಲ್ಡ್ ಮಾಡ್ಬೇಕನ್ನೋದಿತ್ತು, ಜಾಸ್ತಿ ಆಕ್ಷನ್ ಸ್ಟೆಪ್ಸ್ ಇರ್ಲಿಲ್ಲ. ಬಟ್ ಅದ ಆಕ್ಷನ್ ಸ್ಟೆಪ್ಸ್ ನಾವ್ ಹೆಂಗ್ ತಗೋಬಹುದಂದ್ರ, ನಾನು ನಂದ್ ಮೆಂಟರ್ ಕಡೆ ಕಲ್ತಿದ್ದಂತಂದ್ರ 10 ಸ್ಲಾಟ್ಸ್ ಫಾರ್ 10 minutes ಎವ್ರಿ ಸಿಂಗಲ್ ಡೇ. ಓಕೆ, ಎವ್ರಿ ಸಿಂಗಲ್ ಡೇ ಮೇ ಬಿ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್. ಸೊ ನಾ ಅನ್ಕೊಂಡೆ, ಸಿಂಗಲ್ ಡೇ ಆಗಿಲ್ಲ ಅಂತಂದ್ರು ವಿ ಕ್ಯಾನ್ ಕೀಪ್ ಇಟ್ ಫಾರ್ ಇನ್ ಅ ವೀಕ್. 10 ಸ್ಲಾಟ್ಸ್ ಫಾರ್ 10 minutes ಇನ್ 1 week. ಅಂದ್ರ 10 ನಿಮಿಷದ್ದು 10 ಸ್ಲಾಟ್ಸ್ ಇಟ್ಕೊಂಡ್ವಿ ಅಂದ್ರೂ ಎಷ್ಟ್ ಆತ, 100 ನಿಮಿಷ ಆತ. 100 ನಿಮಿಷ ಅಂದ್ರೆ 1.5 ತಾಸು. ನೋ ಮ್ಯಾಟರ್ ನಿಮ್ಗೆ ಎಂತಾದ ಬಿಸಿ ಸ್ಕೆಡ್ಯೂಲ್ನಾಗ ಇದ್ರೂನು, ನೀವು ಅಕಸ್ಮಾತ್ 10 minutes ನಿಮ್ ಮಕ್ಳಿಗೆ ನೀವು ಕೊಡಾಕ್ ಏನಾರ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ, ಒಂದ್ ದಿವ್ಸಕ್ 10 ನಿಮಿಷ ಕೊಟ್ರು ಸಾಕು, ಅವ್ರಗ ಎಷ್ಟೋ ಖುಷಿ ಅನಿಸ್ತೈತಿ. ಆಮೇಲೆ 1 weekನಾಗ ನೀವ್ 1.5 ತಾಸು ಆಲ್ರೆಡಿ ಕೊಟ್ಬಿಟ್ಟಿರಿ ವಿದೌಟ್ ಯುವರ್ ನಾಲೆಜ್. ಆ 10 minutes ನಿಮಗೂ ಬ್ರೇಕ್ ಸಿಕ್ಕಿರ್ತೈತಿ. ನಾ ಏನೋ ಕೆಲಸ ಮಾಡಾಕತ್ತೀನಿ, ನಂಗೆ ಬ್ರೇಕ್ ಸಿಕ್ಕೈತೆ ಅನ್ನೋ ಫೀಲಿಂಗ್ ಅವ್ರಿಗೂ ಬರ್ತೈತಿ. ಹಂಗ ನೀವ್ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರಿ ಅನ್ನೋ ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗಿರ್ತೈತಿ. ಸೊ ವಿದೌಟ್ ಗಿಲ್ಟ್ ನೀವು 10 minutes ತೆಗ್ಯಾಕ್ ಸ್ಟಾರ್ಟ್ ಮಾಡ್ರಿ. 10 minutes ಆಫ್ 10 ಸ್ಲಾಟ್ಸ್ ಅಟ್ ಲೀಸ್ಟ್ ಇನ್ 1 week ಯು ಕ್ಯಾನ್ ಡೆಫಿನೆಟ್ಲಿ ಪ್ಲಾನ್.
ಪರ್ ಡೇ ನೀವು ಪ್ಲಾನ್ ಮಾಡಾಕತ್ತಿದ್ರಿ ಅಂದ್ರ ಅಮೇಝಿಂಗ್. ನೀವು ಅದ್ ಯು ವಿಲ್ ಡೂ ವಂಡರ್ಸ್. ಅದ್ ನೀವು ಮಾಡಿದ್ರಿ ಅಂತ ಬಹಳ ಚಲೋ. ಬಟ್ 1 ವೀಕಿಗೆ 10 ಸ್ಲಾಟ್ಸ್ ಇಸ್ ಐಡಿಯಲಿ ಓಕೆ, ಯು ಕ್ಯಾನ್ ಡೂ ಇಟ್. ಹೆಂಗ್ ಮಾಡ್ಬೋದು ಆ 10 ಮಿನಿಟ್ಸ್ ಇನ್ 10 ಸ್ಲಾಟ್ಸ್ ಹೆಂಗ್ ಮಾಡ್ಬೋದು? ಅವ್ರ ಜೊತೆಗೆ ಯಾವ್ದಾರ ಒಂದ್ ಸಣ್ಣ ಪುಟ್ಟ ಗೇಮ್ ಆಡ್ರಿ. ಅಥವಾ ಇದಕ್ಕೆ ನೀವು ಹೊಸಾದ್ ಏನಾರ ಗೇಮ್ ತಗೊಂಬಂದ ಆಡ್ಬೇಕಂತಲ್ಲ, ಮನ್ಯಾಗ ಇದ್ದಿದ್ ಪೇಪರ್ಲೆ ಒಂದ್ ಪೇಪರ್ ಬೋಟ್ ಮಾಡಿಕೊಡ್ರಿ, ಅದೊಂದು ಏರೋಪ್ಲೇನ್ ಮಾಡಿಕೊಡ್ರಿ. ನಂದ್ ಒಂದ್ ಬಹಳ ಕಾಮನ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾ ಇವನ್ ಹೋಟೆಲಿಗೆ ಹೋದ್ರು ಅಥವಾ ನಾ ಎಲ್ಲೇ ಹೋದ್ರು ಒಂದು ಟಿಶ್ಯೂ ಪೇಪರ್ ಸಿಕ್ತು ಅಂತಂದ್ರೆ ಅವ್ರನ್ನ ಎಂಗೇಜ್ ಮಾಡಕ್ ನಾ ಏನ್ ಮಾಡ್ತೀನಿ, ಅದರಲ್ಲೇ ಬೋಟ್ ಮಾಡಿ ಕೊಡ್ತೀನಿ, ಏರೋಪ್ಲೇನ್ ಮಾಡಿ ಕೊಡ್ತೀನಿ. ಅಥವಾ ನಾವು ಸಣ್ಣವರಿದ್ದಾಗ ಅದನ್ನ ಒಂದ್ ಹಿಂಗ ಕುಂಕುಮ ಬಟ್ಲ ಅಂತಿದ್ವಿ, ಅದು ಮಾಡ್ತೀನಿ. ಅದು ಒಂದು ಫ್ಲವರ್ ಮಾಡ್ತೀನಿ. ಸೊ ಅವ್ರಿಗೆ ಏನ್ ಅನಿಸ್ತೈತಿ, ಏನೋ ಒಂಥರ ಖುಷಿ ಅನಿಸ್ತೈತಿ. ಇವನ್ ನಾನ್ ಆಸ್ ಹೋಟೆಲ್ನಾಗ ಇದ್ದಾಗ, ನಾ ಹೊರಗಡೆ ಹೋದಾಗೂ ಸಮ ನಾ ಅವ್ರ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಕತ್ತೆ ಅಂತಂದ್ರ ಅವ್ರಿಗೆ ಏನ್ ಅನಿಸ್ತೈತಿ, ಹೊರಗಿದ್ದಾಗ ಒಂದು ಕನೆಕ್ಷನ್ ಬಿಲ್ಡ್ ಆಗಿರ್ತೈತಿ ಅವ್ರ ಜೊತೆಗೆ. ಸೊ ಒಂದ್ ಸಣ್ಣ ಪುಟ್ಟ ಟಾಸ್ಕ್ ನಾವ್ ಏನ್ ತಗೊಂತೇವಿ ನಮ್ಮ ಮಕ್ಕಳ ಜೊತೆಗೂ ಸಮ ಕನೆಕ್ಷನ್ ಬಿಲ್ಡ್ ಮಾಡಕ್ ಬಾಳ ಹೆಲ್ಪ್ ಆಗ್ತೈತಿ. ಒಂದ್ ಸಣ್ಣ ವಾಕ್ ಆಗಿರ್ಬೋದು. ಊಟ ಆದ್ಮೇಲೆ ಒಂದ್ 10 ನಿಮಿಷ ನಾವ್ ಇಲ್ಲೇ ಬಾಲ್ಕನಿ ಒಳಗೆ ಅಡ್ಡಾಡ್ತೀವಿ. ಸೊ ಅವಾಗ ಬಹಳಷ್ಟು ಸ್ಟೋರೀಸ್ ಹೇಳ್ತಾನ. ನನ್ ಸಣ್ಣ ಮಗ ಈಗೀಗ ಸ್ವಲ್ಪ ಮಾತಾಡ್ತಾನ. ಒಂದು ಸ್ಪೀಚ್ ಸ್ವಲ್ಪ ಡಿಲೇ ಆಗಿತ್ತ, ಬಟ್ ಅವ ಈಗ ಹೇಳ್ತಾನ, ಈಗ ಸನ್ ಕೆಳಗ್ ಹೋಗೈತಿ, ಮೂನ್ ಮ್ಯಾಲ್ ಬಂದೈತಿ, ಸ್ಟಾರ್ಸ್ ಬಂದಾವು, ಅವ್ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಅವ್ ಎಷ್ಟ್ ಸ್ಟೋರೀಸ್ ಇರ್ತಾವ ಅವ್ನ ಕಡೆ ಹೇಳಾಕ. ಸೊ ಅದನ್ನ ಕೇಳಾಕ ಒಂದ್ ಕಿವಿ ಬೇಕಷ್ಟೇ ಅವ್ರಿಗೆ ಮತ್ತೇನು ಬೇಡ. ಆ ಕಿವಿ ನಾವ್ ಆದ್ವಿ ಅಂತಂದ್ರ ಬೇರೆ ಏನು ನಾವು ಟಾಸ್ಕ್ ಮಾಡ್ಬೇಕಂತೂ ನೆಸಸರಿ ಇಲ್ಲ. ಸೊ ಯಾವಾಗೂ ಒಂದ್ ಸಣ್ಣ ಮೂಮೆಂಟ್ಸ್ ನಾವ್ ಅವ್ರ ಜೊತೆಗೆ ಬಿಲ್ಡ್ ಮಾಡಿದ್ವಿ ಅಂದ್ರೆ, ಒಂದು ಚಲೋ ಎಮೋಷನ್, ಒಂದು ದೊಡ್ಡ ಎಮೋಷನ್ ನಾವ ಅವ್ರಿಗ ಮೆಮರೀಸ್ ಆಗಿ ಕ್ರಿಯೇಟ್ ಮಾಡಿ ಕೊಡ್ಬೋದು. ಒಂದು ಎಮೋಷನಲ್ ಸೇಫ್ಟಿ ಕ್ರಿಯೇಟ್ ಮಾಡ್ಬೋದು ಅವ್ರ ಜೊತೆಗೆ. ಸೊ ಕನೆಕ್ಷನ್ ಬಿಲ್ಡ್ ಮಾಡಕ್ ಒಂದ್ ದೊಡ್ಡ ದೊಡ್ಡ ಟಾಸ್ಕ್ ಬೇಕಂತಲ್ಲ, ಬಟ್ ಸಣ್ಣ ಥಿಂಗ್ಸ್ಲೇನು ನಾವು ದೊಡ್ಡ ಮೆಮರೀಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್, ಇದೊಂದು ಬಹಳ ಸಿಂಪಲ್. ಯೂಶಲಿ ಏನಂತಂದ್ರ, ನಾವ್ ನಮ್ಮ ಮಕ್ಕಳ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಅವ್ರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಂತಿಲ್ಲ. ಬಟ್ ಅವರಿಗೆ ಅವ್ರದ್ದು ವರ್ಲ್ಡ್ನಾಗ ಇರೋ ಒಂದೊಂದ್ ಸಣ್ಣ ಥಿಂಗ್ನು ಭಾಳ ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಿಲ್ಲಲ್ಲ ಲೈಫ್ನಾಗ ದುಡ್ಡು ಅಂದ್ರೆ ಭಾಳ ಇಂಪಾರ್ಟೆಂಟ್. ದುಡ್ಡು ಎನಿವೇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ನಾನು ಅದೇ ನಮ್ ಪ್ರಕಾರ ನಮ್ದು ಇಂಪಾರ್ಟೆನ್ಸ್ ಭಾಳ ಬೇರೆ ಬೇರೆ ಅದಾವ. ಅವರಿಗೆ ಪೀಸ್ ಆಫ್ ಮೈಂಡ್ ಅಂದ್ರೆ ಏನ್ ಗೊತ್ತಿಲ್ಲ, ದುಡ್ಡು ಅಂದ್ರೆ ಏನ್ ಗೊತ್ತಿಲ್ಲ, ಮನಿ ಅಂದ್ರೆ ಏನ್ ಗೊತ್ತಿಲ್ಲ, ಅಥವಾ ಪ್ರೆಷರ್ ಅಂದ್ರೆ ಏನ್ ಗೊತ್ತಿಲ್ಲ. ಬಟ್ ಅವ್ರ ಲೈಫ್ನಾಗ ಇರುದೇನ, ಅವ ಸಣ್ಣ ಪುಟ್ಟ ರಬ್ಬರ್, ಪೆನ್ಸಿಲ್, ಅಥವಾ ಅವ್ರ ಫ್ರೆಂಡ್ಸ್, ಅವ್ರ ಸ್ಕೂಲ್, ಅವ್ನ ಥಿಂಗ್ಸ್. ಸೊ ಅವ್ರ ಸಣ್ಣ ಥಿಂಗ್ಸ್ ಅವ್ರಿಗೆ ಲೈಫ್ನಾಗ ಅವ್ರಿಗೆ ಹೆಂಗಾಗೈತಂದ್ರೆ, ಇರ್ವಿಗೆ ಒಂದು ಸಕ್ರಿನ ದೊಡ್ಡದು, ಆದ್ರೆ ಆನೆಗೆ ಸಕ್ರಿ ಏನು ಅಲ್ಲ. ಹಂಗ ಅವ್ರ ಕಣ್ಣಿಗೆ ಅವ್ರ ಮುಂದಿರೋದ ದೊಡ್ಡದಾಗಿರ್ತೈತಿ. ಸೊ ಅವ್ರ ಫ್ರೆಂಡ್ಸ್ ಅವ್ರಿಗೆ ಭಾಳ ಮ್ಯಾಟ್ರ್ ಆಗ್ತಾರೆ. ಸೊ ಅವಾಗ ನಾವು ಅವ್ರ ಫ್ರೆಂಡ್ಸಿಗೆ ಒಂದು ಕನೆಕ್ಷನ್ ಏನಾರ ಬಿಲ್ಡ್ ಮಾಡಿದ್ವಿ ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆಗೆ, ಸೊ ಅವ್ರಿಗೇನ್ ಅನ್ಸತಿ, ನಮ್ಮ ಮಮ್ಮಿಗೆ ನನ್ ಥಿಂಗ್ಸ್ ಮೇಲೂ ಭಾಳ ಮ್ಯಾಟರ್ ಆಗ್ತೈತೆ. ಅಂದ್ರೆ ನನ್ ಫ್ರೆಂಡ್ಸ್ ಮ್ಯಾಟರ್ ಆಗ್ತಾರ ಅಂತ ಹೇಳಿ ಅವ್ರು ಇಂಡೈರೆಕ್ಟ್ಲಿ ನಮ್ ಜೊತೆ ಕನೆಕ್ಟ್ ಆಗಕ್ ಸ್ಟಾರ್ಟ್ ಆಗ್ತಾರ. ಇನ್ನೊಂದೇನಂತಂದ್ರೆ, ಯಾವಾಗ ನಾವು ಅವ್ರ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗ್ತೇವಿ, ಎಷ್ಟೋ ಸತಿ ನಮಗ ನಮ್ಮ ಮಕ್ಕಳ ಬಗ್ಗೆ ಗೊತ್ತಿಲ್ಲದೆ ಇರೋದು ಸಮ ಅವ್ರ ಫ್ರೆಂಡ್ಸ್ ಇಂದ ಗೊತ್ತಾಗ್ತೈತಿ. ಎಷ್ಟೋ ಸತಿ ಲೈಕ್ ನನ್ ಮಗ ಒಂದ್ ಸಡನ್ ಆಗಿ ಬಂದ ನಂಗ ಏನಂದ, ನೀ ಯಾಕೆ ನಂಗೆ ತಮ್ಮನ್ ಕೊಟ್ಟಿ, ನಂಗೆ ತಮ್ಮ ಬೇಡ ಅಂದ್ರೆ. ಯಾಕವ ಅನ್ನಕತ್ತಿದ್ದ ಅಂತಂದ್ರ, ಅವನ್ ಫ್ರೆಂಡ್ ಒಬ್ಬವನ ಇದ್ದ. ಸೊ ಅವ ಒಬ್ಬನ ಇದ್ದಿದ್ದಕ್ಕ ಅವ್ರ ಮನ್ಯಾಗಿರೋ ಟಾಯ್ಸ್ ಎಲ್ಲ ಅವಂಗ ಒಬ್ಬವಂಗ ಸೀಮಿತ ಆಗಿತ್ತು. ಸೊ ಇವ ಹೋದ್ಕೂಳೆ, ಇವ ಸಣ್ಣ ಹುಟ್ಟಿದ ಕೂಳೆ ಇವಂಗ ಏನಾತ, ಶೇರ್ ಮಾಡ್ಬೇಕಾತ. ಸೊ ಆಬ್ವಿಯಸ್ಲಿ ಅವಂಗ ಒಂಥರ ಅದ ಸಫೋಕೇಟಿಂಗ್ ಅನ್ಸಕ್ ಸ್ಟಾರ್ಟ್ ಆತ, ಬೌಂಡ್ರೀಸ್ ಕ್ರಿಯೇಟ್ ಆತ. ಸೊ ಹಂಗಂತಿದ್ದ, ನೀ ಯಾಕೆ ನಂಗೆ ತಮ್ಮನ್ ಕೊಟ್ಟಿ, ನಂಗೆ ತಮ್ಮ ಬೇಡಾಗಿತ್ತು, ನೀ ತಮ್ಮ ನಂಗೆ ಕೊಡ್ಬಾರ್ದಾಗಿತ್ತು, ಹಿಂಗ ಅನ್ನಕತ್ ಕೂಡ ನಂಗೆ ಭಾಳ ಬೇಜಾರ್ ಅನ್ನಿಸ್ತು. ಸೊ ಯಾಕಂತ ನಂಗೆ ಗೊತ್ತಾಗತ್ತಿದ್ದಿಲ್ಲ. ಬಟ್ ನಾ ಯಾವಾಗ ಅವ್ರ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗಕತ್ತೆ, ಅವ್ರ ಜೊತೆಗೆ ಮಾತಾಡಕತ್ತೆ, ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್. ಅವ ಅಂದ, ನಮ್ಮ ಮನ್ಯಾಗ ನಾ ಟಿವಿ ನಾ ಒಬ್ನ ನೋಡ್ತೀನಿ, ನನ್ನ ಟ್ಯಾಬ್ ನಾ ಒಬ್ನ ಯೂಸ್ ಮಾಡ್ತೀನಿ, ನನ್ನ ಅಡ್ಗೆ ಸಾಮಾನು ಯಾರಿಗೂ ಕೊಡಂಗೇ ಇಲ್ಲ ಅಂತ ಹೇಳಿ ಫುಲ್ ಪ್ರೌಡ್ಲಿ ಹೇಳಾಕತ್ತಿದ್ದ. ಸೊ ನಂಗೆ ಅವಾಗ ಅನಿಸ್ತ ಕಿ ಇವನಿಗೆ ಇನ್ಸೆಕ್ಯೂರ್ಡ್ ಫೀಲ್ ಆಗತೈತಿ, ನಾ ನನ್ನ ತಮ್ಮನ ಜೊತೆಗೆ ಶೇರ್ ಮಾಡ್ಬೇಕು. ಸೊ ಅವಾಗ ನಾನ್ ಮತ್ತೆ ಹೊಳ್ಳಿ ವಾಪಸ್ ಅದ ಸ್ಟೋರಿ ಟೈಮ್ನಾಗ ಅವಂಗ ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಟು ಅವಂಗ ಅದನ್ನ ರಿಯಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನೋಡ, ಅವ್ರ ವೆಕೇಶನ್ ಇದ್ರ ಅವ ಒಬ್ನೇ ಇರ್ತಾನ, ಬಟ್ ಸ್ಟಿಲ್ ಯು ಕ್ಯಾನ್ ಪ್ಲೇ ವಿತ್ ದೆಮ್. ಅಂದ್ರೆ ಅವನ್ನ ಕೆಟ್ ಮಾಡ್ಬೇಕಂತಲ್ಲ, ಬಟ್ ಅಟ್ ಲೀಸ್ಟ್ ಐ ಶುಡ್ ಮೇಕ್ ಹಿಮ್ ರಿಯಲೈಸ್ ದಟ್ ಹಿ ಹ್ಯಾಸ್ ಸಮಥಿಂಗ್ ಟು ಪ್ಲೇ ವಿತ್ ಅಲ್ಲ. ಸೊ ಅವಂಗ ಅದನ್ನ ರಿಯಲೈಸೇಷನ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಸೊ ನಾವ್ ಯಾವಾಗ ಅವ್ರ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಮಾಡ್ತೇವಿ, ಅವ್ರಿಗೂ ಒಂಥರ ಕನೆಕ್ಟೆಡ್ ಅನಿಸ್ತೈತಿ. ಆಮೇಲೆ ವಿ ಗೆಟ್ ಟು ನೋ ಮೋರ್ ಅಬೌಟ್ ಅವರ್ ಕಿಡ್ಸ್ ರಾದರ್ ದನ್ ಜಸ್ಟ್ ಸ್ಕೋಲ್ಡಿಂಗ್ ದೆಮ್. ಅಕಸ್ಮಾತ್ ಅವ ನಂಗೆ ತಮ್ಮನ್ ಯಾಕೆ ಕೊಟ್ಟಿ ಅಂತ ಅಂದಾಗ ನಾ ಏನಾರ ಅವ್ಗೆ ವಾಪಸ್, ನಿಂಗೇನ್ ಗೊತ್ತೈತಿ, ನಿಂಗ್ ಬರೇ ನೀ ದೊಡ್ಡವಾಗ್ಬಿಟ್ಟಿದಿ, ನಿಂಗ್ ತಿಳಿಯಂಗಿಲ್ಲ, ಹಿಂಗಂತ ನಾ ಬೈದಿದ್ದೆ ಅಂದ್ರೆ, ಅವ ಇನ್ನೊಮ್ಮೆ ನಂಗೆ ಹೇಳಾಕು ಹೋಗ್ತಿದ್ದಿಲ್ಲ. ತನ್ ತಲೆಯಾಗಿದ್ದ ತಂದ ಎಮೋಷನ್ಸ್ ನ ಸಪ್ರೆಸ್ ಮಾಡ್ಬಿಡ್ತಿದ್ದ. ಅದ್ ಯಾವಾಗ ಎಮೋಷನ್ ಸಪ್ರೆಸ್ ಆಗ್ತೈತಿ,
ಒಂಥರ ಪ್ರೆಷರ್ ಕುಕ್ಕರ್ ಇದ್ದಂಗ ಅದು ಹೊರಗ್ ಬರಾಕ ಟ್ರೈ ಮಾಡ್ತಿರ್ತೈತಿ. ಮಾಡ್ಲಾರ್ದೆ ನಾವ್ ಅದೇನಾರ ಬಂದ್ ಮಾಡ್ಬಿಟ್ವಿ ಅಂದ್ರೆ ಅದು ಬ್ಲಾಸ್ಟ್ ಆಗ್ತೈತೆ ಅಷ್ಟೇ ಒಂದ್ ದಿವ್ಸ. ಸೊ ವಿ ಶುಡ್ ಟ್ರೈ ಟು ಕಂಟ್ರೋಲ್ ಅವರ್ ಆಂಗರ್ ಅಂಡ್ ಥಿಂಕ್ ಅಬೌಟ್ ಇಟ್. ನಾವ್ ಅವ್ರ ಬಿಹೇವಿಯರ್ ಮೇಲೆ ಡಿಸೈಡ್ ಮಾಡಬಾರ್ದು, ಬಟ್ ಅವ್ರದ್ದು ಹೆಂಗ್ ಅದ ಬಿಲೀಫ್ ಐತಿ ಅವ್ರದ್ದು ಅದನ್ನ ಚೆಕ್ ಮಾಡ್ಬೇಕು. ಬಿಹೇವಿಯರ್ ಮೇಲೆ ಬಿಟ್ಟು ಬಿಲೀಫ್ ಮೇಲೆ ಭಾಳ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಅವ್ರ ಬಿಲೀಫ್ ಸಿಸ್ಟಮ್ನ ನಾವು ಚೇಂಜ್ ಮಾಡ್ಬೇಕು. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಕನೆಕ್ಷನ್ ನಮ್ಮ ಮಕ್ಕಳ ಜೊತೆಗೆ ನಮ್ಮ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸಿಗೂ ಕೊಟ್ವಿ ಅಂತಂದ್ರ ಎಲ್ಲಾ ರೀತಿಯಿಂದ ನಮ್ದು ಬಾಂಡಿಂಗ್ ಚಲೋ ಆಕೈತಿ. ಸೊ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಅಂತಂದ್ರ ಈಗ ಎಷ್ಟೋ ಮಂದಿಗೆ ಇಬ್ರು ಮಕ್ಳು ಅದಾರಲ್ಲ, ಸೊ ಭಾಳಷ್ಟು ಸತಿ ಭಾಳ ಮಂದಿಗೂ ಪ್ರಾಬ್ಲಮ್ ಆಗಿರ್ಬೋದು ಅನ್ಕೊಂತೀನಿ. ಸೊ ಪ್ರಾಬ್ಲಮ್ ಆಗ್ಬಿಟ್ಟಿರ್ತೈತಿ, ಇಬ್ರು ನೀ ಅವ್ನ್ ಭಾಳ ಪ್ರೀತಿ ಮಾಡ್ತಿ, ಆಕಿಗ್ ಭಾಳ ಪ್ರೀತಿ ಮಾಡ್ತಿ, ನಂಗೆ ನೋಡಂಗೆ ಇಲ್ಲ ನೀನು. ಡೆಫಿನೆಟ್ಲಿ ಸೆಕೆಂಡ್ ಬೇಬಿ ಬಂದ್ಮೇಲೆ ಫಸ್ಟ್ ಬೇಬಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗಿರ್ತೈತಿ. ಸೊ ಇದನ್ನ ನಾವು ಅವಾಯ್ಡ್, ಮೋಸ್ಟ್ ಆಫ್ ದ ಟೈಮ್ ಸಿಬ್ಲಿಂಗ್ ರೈವಲ್ರಿ ಏನಿರ್ತಾವಲ್ಲ ಅವ ಇಟ್ ಇಸ್ ಫಾರ್ ಅ ಶಾರ್ಟ್ ಟೈಮ್. ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಇಗ್ನೋರ್. ಬಟ್ ಅದು ಅವರಿಗೆ ಲಾಂಗ್ ಟರ್ಮ್ನಾಗ ಮನಸ್ನಾಗ ಉಳಿಬಾರ್ದು ಅಂತಂದ್ರ ನಾವೇನ್ ಮಾಡ್ಬೇಕ, ಒಂದ್ ಸಣ್ಣದ ಅವ್ರ ಟೈಮ್ ಸ್ಪೆಂಡ್ ಮಾಡ್ಬೇಕ ಅವ್ರಿಬ್ರ ಜೊತೆಗೂ ಇಂಡಿವಿಜುವಲಿ. ಅಂತಂದ್ರ ಒಂದ್ 5 ನಿಮಿಷ ಆಗಿರ್ಲಿ, ಅವ ಒಬ್ನೇನೋ ಮಾಡಾಕತ್ತಾನಂದಾಗ ಇನ್ನೊಬ್ಬನ ಜೊತೆಗೆ ನಾವು ಒಂದ್ 5-10 ಮಿನಿಟ್ಸ್ ಸುಮ್ಮ ಅವನ ಜೊತೆಗೆ ಅಷ್ಟೇ ಮಾತಾಡಿದ್ವಿ ಅಥವಾ ಆಕಿನ ಜೊತೆಗೆ ಮಾತಾಡಿದ್ವಿ ಅಂತಂದ್ರ ಅವ್ರಿಗೇನ್ ಅನ್ಸತಿ, ಎಸ್ ಮಮ್ಮ ಇಸ್ ಕನೆಕ್ಟೆಡ್ ವಿತ್ ಮೀ ಆಲ್ಸೋ ಅಂತಂದ್ರ ಅವಾಗ ಅವ್ರ ವಾಪಸ್ ನಾ ಅವನ ಜೊತೆಗೆ ಮಾತಾಡಕತ್ತಾಗ ಹಿ ವಿಲ್ ನಾಟ್ ಹ್ಯಾವ್ ಏನದ ಬ್ಯಾಡ್ ಎಕ್ಸ್ಪ್ರೆಷನ್ ಇರಂಗಿಲ್ಲ. ಅವನ ಜೊತೆ ಅವಂಗಷ್ಟೇ ನಮ್ಮ ಮಮ್ಮಿ ಸಪೋರ್ಟ್ ಮಾಡ್ತಾಳ, ಅವ್ರ ಫೇವ್ರೆಟಿಸಮ್ ಮಾಡ್ತಾರ ಅಂತೂ ಫೀಲಿಂಗ್ ಬರಂಗಿಲ್ಲ. ಯಾವಾಗೂ ಯಾರ್ದು ನಾವ ಪಾರ್ಟ್ ತಗೊಳಕ್ ಫೇವ್ರೆಟ್ ಗೇಮ್ ಮಾಡಕ್ ಹೋಗ್ಬಾರ್ದು. ಅವ ಭಾಳ ಚಲೋ ಸ್ಕೋರ್ ಮಾಡ್ತಾನ ಅದಕ್ಕೆ ನಾ ಅವಂಗ ಈಗ ಇವತ್ ಚಾಕ್ಲೇಟ್ ಕೊಡ್ತೀನಿ, ನೀ ಇಷ್ಟು ಅವ ಯಾರು 90% ಮಾಡ್ತೀರಿ ಅವ್ರಿಗೆ ನಾ ಚಾಕ್ಲೇಟ್ ಕೊಡ್ತೀನಿ ಅಂತಂದೆ ಅಂತಂದ್ರ ಅಲ್ಲೇ ನಾ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಆ ಕಂಪ್ಯಾರಿಸನ್ ಬಿಡ್ಬೇಕ, ನಾವ್ ಅವ್ರಿಗೆ ಈಕ್ವಲ್ ಟೈಮ್ ಕೊಡ್ಬೇಕು, ಈಕ್ವಲ್ ಲವ್ ಅನ್ನೋದು ನಾವು ಡಿವೈಡ್ ಮಾಡ್ಬೇಕು. ನಮ್ ಪ್ರಕಾರ ಇಬ್ರು ನಮಗ ಮಕ್ಳ, ಆದ್ರ ಅವ್ರ ಪ್ರಕಾರ ಹಂಗ ಆಗಿರಂಗಿಲ್ಲ. ಅವ್ರ ಇಬ್ರಿಗೂ ನಾವ್ ತಾಯಿ, ಬಟ್ ಅವಂಗವ ಬ್ರದರ್ ಅಥವಾ ಅವಂಗವ ಸಿಸ್ಟರ್. ಸೊ ಸಿಬ್ಲಿಂಗ್ ರೈವಲ್ರಿ ನಾವ್ ಇಲ್ಲೇ ಸ್ಟಾಪ್ ಮಾಡಿದ್ವಿ ಅಂತಂದ್ರ ಮುಂದ ಅವ್ರಿಗೆ ಒಂದು ಆಕ್ಚುಯಲ್ ಬಾಂಡಿಂಗ್ ಬೆಳಿತೈತಿ. ನಾವ್ 2 ಮಕ್ಳು ಮಾಡ್ಕೊಳಕ್ ಒಂದ ರೀಸನ್ ಏನ, ಒಬ್ರಿಗೊಬ್ರ ಜೊತೆಯಾಗಿ ಮುಂದ ಸಪೋರ್ಟ್ ಮಾಡ್ಲಿ ಅಂತ ಇರ್ಬೇಕು ಹೊರತು ಅದ ಮುಂದ ಅವ್ರ ಒಬ್ರಿಗೊಬ್ರು ಎನಿಮಿ ಆಗಕ್ ಹೋಗ್ಬಾರ್ದು. ಇದನ್ನ ಹೊರಗಿನವ್ರ ಮಜಾ ತಗೊಂತಿರ್ತಾರ. ಸೊ ಅದನ್ನ ನಾವ ಈಗಿಂತನ ಸ್ಟಾಪ್ ಮಾಡ್ಬೇಕು. ಬಹಳ ಸಣ್ಣ ವಿಷಯದಾಗ ನಮ್ ಕಡೆ ಅಂತೂ ಬಹಳ ಅಂದ್ರ ಬಹಳ ಕಾಮನ್ಲಿ ಏನಾಕೈತಿ, ಊಟ ಮಾಡ್ಸುವಾಗ ಅಣ್ಣ ತಿಂತ ನೀ ತಿನ್. ಸೊ ಇದನ್ನೇನ್ ನಾವ್ ಮಾಡ್ತೇವಲ್ಲ, ಸೊ ಹಿಂಗ್ ಮಾಡೋದ್ರಿಂದ ಏನಾಗ್ಬಿಡ್ತೈತಿ, ಕಂಪ್ಯಾರಿಸನ್ ಸ್ಟಾರ್ಟ್ ಆಕೈತಿ. ಅವ ತಿಂತನ್ ತಡಿ ನಾವ್ ಮಾಡ್ಬೇಕು. ಸೊ ಆ ರೈವಲ್ರಿನ ನಾವ್ ಈಗಿಂದನ ಸ್ವಲ್ಪ ರಿಡ್ಯೂಸ್ ಮಾಡಾಕತ್ವಿ ಅಂತಂದ್ರ ಗ್ರಾಜುವಲಿ ನಾವ್ ಒಂದ್ ಚಲೋ ಬಾಂಡಿಂಗ್ ನ ಬಿಲ್ಡ್ ಮಾಡ್ಬೋದು. ಅವ್ರಿಬ್ರು ನಡುವನು ಹಂಗ ನಮ್ ಮಕ್ಳ ನಡುವನು ನಾವ ಬಿಲ್ಡ್ ಮಾಡ್ಬೋದು. ಸೊ ಆಕ್ಚುಲಿ ಇದೇನೈತಿ, ಸೊ ಈ ಎಲ್ಲಾ ಕನೆಕ್ಷನ್ ನಾವ ಬಹಳ ಪ್ರೀತಿಲೆ ನಾವ ಡಿಸಿಪ್ಲಿನ್ ಮಾಡ್ಬೇಕು. ಹೆಂಗ ಈಗ ನಾವ್ ಇದೆಲ್ಲಾ ಮಾಡಾಕತ್ತಾಗ ನಾವು ನನ್ ಮಕ್ಕಳ ಒಟ್ಟ ಬೈಬಾರ್ದು, ಹೊಡಿಬಾರ್ದು, ಅಥವಾ ಅವ್ನ್ ಬರೇ ಪ್ರೀತಿ ತೋರ್ಸ್ಬಾರ್ದು. ಅವ್ರ ಏನ್ ಮಾಡಿದ್ರು ಎಸ್ ಅನ್ಬೇಕಂತಲ್ಲ, ಬಟ್ ಅವ್ರಿಗೆ ಚಲೋ ಗೈಡ್ಲೈನ್ಸ್ ನ ಸೆಟ್ ಮಾಡಿ, ಬೌಂಡ್ರಿ ಸೆಟ್ ಮಾಡಿ ಅದನ್ನ ಹೆಂಗ್ ಮಾಡ್ಬೇಕಂತ ಹೇಳಿ ನಾವ್ ಕಲಿಬೇಕು. ಫಸ್ಟ್ ನಾವ್ ಕಲ್ತ ಅವ್ರಿಗೆ ನಾವ್ ಎಕ್ಸ್ಪ್ರೆಸ್ ಮಾಡಾಕತ್ವಿ ಅಂತಂದ್ರ ಅವಾಗ ನಮ್ ಬಾಂಡಿಂಗು ಚಲೋ ಆಕೈತಿ. ಹಂಗ ನಾವ್ ಅವ್ರ ಜೊತೆಗೆ ಚಲೋ ಫ್ಯೂಚರ್ ನ ಸೆಟ್ ಮಾಡ್ಬೋದು. ಯಾವಾಗೂ ಡಿಸಿಪ್ಲಿನ್ ಅನ್ನೋದು 2-3 ರೀತಿಯಿಂದ ಬರ್ಬೋದು. ಒಂದು, ನಾವ್ ಅವ್ರಿಗೆ ಬಹಳಷ್ಟ ಫಿಯರ್ ಅನ್ನೋದನ್ನ ಇನ್ಕಲ್ಕೇಟ್ ಮಾಡಿ, ನಮ್ಮ ಮಮ್ಮಿ ಹೊಡಿತಾರ ಇದನ್ನ ತೆಗಿಲಿಲ್ಲ ಅಂದ್ರ ನಾ ಇದು ತೆಗಿಬೇಕಂತ, ಅದು ಒಂದಿರ್ಬೋದು. ಅಥವಾ ನಾವ್ ಇನ್ನೊಂದ್ ಅನ್ಬೋದ, ಲವ್ ವಿಡ್ರಾವಲ್ ಇಸ್ ವೆರಿ ಕಾಮನ್. ನೀವೇನಾರ ಮಾಡ್ಲಿಲ್ಲ ಅಂತಂದ್ರ ನಾನೀಗ ಬಿಟ್ಟು ಹೋಗ್ಬಿಡ್ತೀನಿ, ನಾನು ಅಜ್ಜಿ ಮನೆಗೆ ಹೋಗ್ಬಿಡ್ತೀನಿ, ನೀ ಇಲ್ಲೇ ಇರುವಂತಿ ಒಬ್ಬವನ ನಿಮ್ಮ ಅಪ್ಪಾಜಿ ಜೊತೆಗೆ ಅಂತ ಹಿಂಗ ಬಹಳ ಕಾಮನ್ ಆಗಿ ನಾವ್ ಹೇಳ್ತೇವಲ್ಲ. ಸೊ ಈ ಲವ್ ವಿಡ್ರಾವಲ್ ಅನ್ನೋದು ಬಹಳ ಅಂದ್ರೆ ಬಹಳ ಕೆಟ್ಟ ಎಫೆಕ್ಟ್ ಆಗ್ತೈತಿ ಮಕ್ಳಿಗೆ. ಫಸ್ಟ್ ಆ ಲವ್ ವಿಡ್ರಾವಲ್ ಬಿಡ್ಬೇಕು. ಯಾವಾಗೂ ನಾವು ಇಂಡಕ್ಟಿವ್ ಮೆಥಡ್ಸ್ ಯೂಸ್ ಮಾಡ್ಬೇಕಂದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕದ್ ಯಾಕೆ ಮಾಡ್ಬೇಕಂತ. ಓಕೆ, ಇವತ್ ನೀ ಅಡ್ಗೆ ಸಾಮಾನ್ ತೆಗ್ಯಾಕ ಆಗಿಲ್ಲ, ಐ ನೋ ಇಟ್ ಇಸ್ ವೆರಿ ಹಾರ್ಡ್, ಅದ್ ಬಹಳ ಕಷ್ಟ ಆಕೈತಿ ತೆಗ್ಯಾಕ, ಬಟ್ ಓಕೆ ನಾನ ಬೇಕಂದ್ರೆ ನಿಂಗೆ ಹೆಲ್ಪ್ ಮಾಡ್ತೀನಿ, ಇಬ್ರು ಕೂಡಿ ತೆಗಿಬೋದು. ಸೊ ನಾವ್ ಯಾವಾಗ ಹಿಂಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಅದರದ್ದು ಬಿಲೀಫ್ ಸಿಸ್ಟಮ್ ಏನೈತೆ ಅದನ್ನ ಚೇಂಜ್ ಮಾಡಿದ್ವಿ ಅಂತಂದ್ರ ಅವ್ರ ಬಿಹೇವಿಯರ್ನು ಚೇಂಜ್ ಆಕೈತಿ. ಲೈಕ್ ಒಂದ್ ಸಣ್ಣ ಎಕ್ಸಾಂಪಲ್, ನನ್ 2ನೇ ಮಗ ಬ್ರಷ್ ಮಾಡಾಕ ಅಂದ್ರೆ ದೊಡ್ಡ ತ್ರಾಸ. ದೊಡ್ಡ ಮಾಡ್ತಿದ್ದ, ಬಟ್ ಸಣ್ಣ ಒಟ್ಟ ಮಾಡ್ತಿದ್ದಿಲ್ಲ. ಅವಂದ್ ಏನ್ ತಲೆಯಾಗಿತ್ತಂದ್ರ ಬ್ರಷ್ ಮಾಡಾಕತ್ತಾಗ ನಂಗೆ ನೋವು ಆಕೈತಿ. ಮೇ ಬಿ ಅವ್ ಸಣ್ಣವಿದ್ದಾಗ ನಾ ಬ್ರಷ್ ಮಾಡ್ಸುವಾಗ ಎಲ್ಲೋ ನೋವು ಮಾಡಿರ್ಬೋದು. ಅವಾಗ ದೌಡಿ ಸ್ವಲ್ಪ ಸೂಕ್ಷ್ಮ ಇರ್ತಾವ.
ಸೊ ಆ ಟೈಮ್ನಾಗ ಅವ್ನ್ ತಲೆ ಕುಂತೈತಿ ಬ್ರಷ್ ಮಾಡಿದ್ರೆ ನಂಗೆ ನೋವು ಆಕೈತಿ ಅನ್ನೋದೊಂದು ಬಿಲೀಫ್ ಸಿಸ್ಟಮ್ ಇತ್ತು. ಸೊ ಅದಕ್ಕೆ ಅವ್ನ ಬಿಹೇವಿಯರ್ ಏನಿತ್ತ, ನೋ ಅಂತಿದ್ದೆ ಎಲ್ಲದಕ್ಕೂ, ನಾ ಮಾಡಂಗಿಲ್ಲ ಅಂತಿದ್ದ. ಸೊ ನಾ ಯಾವಾಗ ಅದನ್ನ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿದೆ, ಐ ಥಾಟ್ ನಾ ಅವ್ನ ಬಿಹೇವಿಯರ್, ನೀ ಬ್ರಷ್ ಮಾಡಂಗಿಲ್ಲ ಅಂತ ನಾ ಎಲ್ಲಾರ ಮುಂದೆ ಹೇಳ್ಕೊಂತ ಅಡ್ಡಾಡಕತ್ ಬಿಟ್ಟಿದ್ದೆ. ಅವ ಬ್ರಷ್ ಇನ್ನಷ್ಟು ಅವ ರಿಜಿಡ್ ಆಗ್ಬಿಟ್ಟ, ನಾ ಬ್ರಷ್ ಮಾಡಂಗಿಲ್ಲ ಅಂತ ಲೆಕ್ಕಕ್ಕೆ ಬಂದ. ಸೊ ನಾ ಅವಾಗ ಏನ್ ಮಾಡಕತ್ತೆ, ಅವಂಗ್ ಬಿಲೀಫ್ ಸಿಸ್ಟಮ್ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವ್ನ ಬಿಲೀಫ್ ಸಿಸ್ಟಮ್ ಏನಿತ್ತು, ನಂಗ್ ಬ್ರಷ್ ಮಾಡಿದ್ರ ನೋವು ಆಕೈತಿ. ಬಟ್ ಆ ಬಿಲೀಫ್ ಸಿಸ್ಟಮ್ ತೆಗದನ ಏನ್ ಬಿಲೀಫ್ ಸಿಸ್ಟಮ್ ಹಾಕ್ಬೇಕಾಗಿತ್ತು, ಎವ್ರಿ ಡೇ ನಾ ಬ್ರಷ್ ಮಾಡ್ಬೇಕ, ಇಲ್ಲ ಅಂತಂದ್ರ ಮಾನ್ಸ್ಟರ್ಸ್ ನನ್ ಹೊಟ್ಟಿ ಒಳಗೆ ಹೋಗಿ ನಂಗೆ ನೋವು ಬರ್ತೈತಿ ಅಂತ ಹೇಳಿ ಅವ್ನ್ ಬಿಲೀಫ್ ಸಿಸ್ಟಮ್ನ ಕೊಡ್ಬೇಕಿತ್ತು. ಸೊ ನಾ ಅವಂಗ ಏನ್ ಮಾಡಿದೆ, ದಿನ ಸ್ಟೋರಿ ಟೈಮ್ನಾಗ ಹೇಳ್ತಿದ್ದೆ, ಒಂದ್ ದಿವ್ಸ ನಾ ಬ್ರಷ್ ಮಾಡಿದ್ದಿಲ್ಲ, ಮಾನ್ಸ್ಟರ್ಸ್ ಎಲ್ಲ ನನ್ ಹೊಟ್ಟಿ ಒಳಗೆ ಹೋಗಿ ಟಮ್ಮಿ ಪೇನ್ ಬಂದ, ಡಾಕ್ಟರ್ ನಂಗೆ ಟಮ್ಮಿ ಕಟ್ ಮಾಡ್ಬಿಟ್ರ. ಆಮೇಲೆ ಹಾಸ್ಪಿಟಲ್ನಾಗ ಡೆಲಿವರಿ ಆದಾಗ ಹಾಸ್ಪಿಟಲ್ನಾಗ ಇದ್ದಿದ್ದು ಒಂದೆರಡು ಫೋಟೋ ತೋರಿಸಿದೆ. ಅವಂಗೊಂಥರ ಅವಾಗ ಅವಂಗೇನೋ ಬಿಲೀಫ್ ಸಿಸ್ಟಮ್ ಸೆಟ್ ಆತ್. ನಾವು ಫೋರ್ಸ್ ಮಾಡ್ಲಿಲ್ಲ, ನೆಕ್ಸ್ಟ್ ಡೇನು ನಾವು ಫೋರ್ಸ್ ಮಾಡ್ಲಿಲ್ಲ ಬ್ರಷ್ ಮಾಡ್ಬೇಕಂತ ಹೇಳಿ. ಏನೋ ಒಂದು ಫನಿ ವೇ ಒಳಗೆ ಒಂದು ಸಾಂಗ್ ಹಚ್ಚಿದೆ, ಸಾಂಗ್ ಹಚ್ಚಿ ನಾನು ಸಾಂಗ್ ಹಾಡ್ಕೊಂತ ಅವಂಗ ಕರ್ಕೊಂಡು ಹೋದೆ. ಸೊ ಅವಂಗ ಏನ್ ನಂಬಿಕೆ ಇಟ್ಕೊಂಡವ, ಇಲ್ಲ ನಾ ಬ್ರಷ್ ಮಾಡ್ಲಿಲ್ಲ ಅಂದ್ರ ನಂಗ ಟಮ್ಮಿ ಪೇನ್ ಬರ್ತೈತಿ, ಸೊ ಅದಕ್ಕೆ ನಾ ಬ್ರಷ್ ಮಾಡ್ಬೇಕು. ಅವಾಗ ಒಂದೇನತ್ತ ಬಿಹೇವಿಯರ್ ಚೇಂಜ್ ಆಗ. ಸೊ ನಾವು ಅವ್ರ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕ ಅಂದ್ರೆ ಬಿಹೇವಿಯರ್ ತಾನ ಸೆಟ್ ಆಕೈತಿ. ಮೋಸ್ಟ್ ಆಫ್ ದ ಟೈಮ್ ನಾವು ಅವ್ರ ಬಿಹೇವಿಯರ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೇವೆ ಹೊರತು ಬಿಲೀಫ್ ಸಿಸ್ಟಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಂಗಿಲ್ಲ. ಸೊ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ದ ಬಿಲೀಫ್ ಸಿಸ್ಟಮ್ ರಾದರ್ ದನ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಬಿಹೇವಿಯರ್. ಸೊ ಯಾವಾಗ ನಾವು ಬಿಹೇವಿಯರ್ ಮೇಲೆ ಬಿಟ್ಟು ಬಿಲೀಫ್ ಸಿಸ್ಟಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೇವಲ್ಲ, ಅವಾಗ ಅವ್ರಾಗೆ ಅವ್ರು ಸೆಟ್ ಆಗ್ಬಿಡ್ತಾರೆ. ಸೊ ಐ ಹೋಪ್ ಇಟ್ ಮೇಡ್ ಸೆನ್ಸ್ ಟು ಮೋಸ್ಟ್ ಆಫ್ ಅಸ್. ಸೊ ಅಕಸ್ಮಾತ್ ನಿಮ್ಗೆ ಅದ ಖರೆ ಅನ್ಸಿದ್ರ ಬಿಲೀಫ್ ಅಂತ ಬಿ ಫಾರ್ ಬಿಲೀಫ್ ಅಂತ ಹೇಳಿ ಟೈಪ್ ಮಾಡ್ರಿ, ಸೊ ದಟ್ ನಂಗೂ ಗೊತ್ತಾಕೈತಿ ನೀವು ನಾವು ಒಂದ ಪೇಜ್ನಾಗ ಅದೇವಿ. ಇಟ್ ಇಸ್ ಮೋರ್ ಆಫ್ ಲೈಕ್ ಎಸ್. Yes, okay. So we should work on belief system rather than the behavior. That is very much important for the life. Next, ಒಂದ್ ಆಕ್ಚುಲಿ ಕನೆಕ್ಷನ್ ಅನ್ನೋದು ನಾವು ದಿವಸ ಮಾಡೋದು ಒಂದ್ ಸಣ್ಣ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗ್ತೈತಿ. ಹೆಂಗ ಅವ್ರ ಮಾತ್ ಕೇಳುದಾಗಿರ್ಬೋದು, ಒಂದ್ ಸಣ್ಣ ಅವ್ರ ಜೊತೆಗೆ ಖುಷಿಲೇ ಟೈಮ್ ಸ್ಪೆಂಡ್ ಮಾಡೋದು, ಒಂದ್ ಹಗ್ ಮಾಡೋದಾಗಿರ್ಬೋದು, ಅಥವಾ ಅವ್ರು ಏನೋ ಹೇಳಾಕತ್ತ ಕುಂತ್ ಸುಮ್ಮ ಅವ್ರ ಜೊತೆಗೆ ಒಂದ್ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದು. ಸೊ ಯು ಡೋಂಟ್ ನೀಡ್ ಏನೊಂದ್ ದೊಡ್ಡ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನೀವು ಅವ್ರಿಗೆ ಕನೆಕ್ಟ್ ಮಾಡ್ತೀರಿ ಅಂತಲ್ಲ. ನನ್ನ ಮಕ್ಕಳದೇನ್ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಏನಿಲ್ಲ. ಐ ಟ್ರೂಲಿ ಡೋಂಟ್ ಬಿಲೀವ್ ಇನ್ ಬರ್ತ್ಡೇಸ್. ನನ್ನ ಮಕ್ಕಳ ಬರ್ಡೇಸ್ ಇದ್ದಾಗ ನಾ ಅಷ್ಟು ಐ ಡೋಂಟ್ ಯೂಶಲಿ ಓಪನ್ಲಿ ಸೆಲೆಬ್ರೇಟ್ ಇಟ್ ಆಲ್ಸೋ. ನಾ ಸ್ಟೇಟಸ್ ಸಮ ಹಾಕಂಗಿಲ್ಲ, ಬಿಕಾಸ್ ಐ ಫೀಲ್ ಓಕೆ, ಬರ್ತ್ ಇಸ್ ನಾಟ್ ಇಂಪಾರ್ಟೆಂಟ್. ಯು ಶುಡ್ ಮೇಕ್ ಸಮಥಿಂಗ್ ಔಟ್ ಆಫ್ ದಟ್ ಡೇ, ದೆನ್ ಇಟ್ ಗಿವ್ ಸಮ್ ಇಂಪಾರ್ಟೆನ್ಸ್. ಸೊ ನಂಗೆ ಅನಿಸ್ತೈತಿ, it is not about celebration, it is about spending some good time with the kids. We have to listen, we have to help them, we have to guide them, we have to have some good moments. ಅವಾಗ ನಮ್ದ ಕನೆಕ್ಷನ್ ಅನ್ನೋದು ಬಿಲ್ಡ್ ಆಕೈತೆ ನಮ್ಮ ಮಕ್ಕಳ ಜೊತೆಗೆ. ಅಂಡ್ ಅದ ಸೇಮ್ ಲೈಕ್ ಕನೆಕ್ಷನ್ ಅನ್ನೋದು ನಾವ್ ಏನ್ ತಂದ್ ಕೊಡ್ತೇವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಅಥವಾ ಅವ್ರು ಏನ್ ಸ್ಕೋರ್ ಮಾಡಾರ ಇವತ್ತು ಅನ್ನೋದು ಮುಂದೆ ನೆನ್ಪಿಟ್ಕೊಂಡಿರಂಗಿಲ್ಲ. ಬಟ್ ನಾವು ಅವ್ರನ್ನ ಹೆಂಗ್ ಫೀಲ್ ಮಾಡ್ತೇವಿ, ಅವ್ರ ಜೊತೆಗೆ ನಾವ್ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತೇವೆ ಅನ್ನೋದ್ರ ಮೇಲೆ ಭಾಳ ಡಿಪೆಂಡ್ ಆಗ್ತಾವ. ಈಗಿನ ಟೈಮ್ನಾಗ ಬಹಳಷ್ಟು ನಾವ್ ನೋಡ್ತೇವಿ, ಪೇರೆಂಟ್ಸ್ ಮತ್ ಮಕ್ಕಳ ರಿಲೇಶನ್ಶಿಪ್ ಅಷ್ಟು ಚಲೋ ಇಲ್ಲ. ದೇರ್ ಇಸ್ ನೋ ಬ್ಲೇಮ್ ಹಿಯರ್. ಮೇ ಬಿ ನಾವು ಬಿಕಾಸ್ ಆಫ್ ನಾವು ಈಗ ಬಿಕಾಸ್ ಆಫ್ ವರ್ಕ್ ಕಂಡೀಷನ್ ನಾವು ಪೇರೆಂಟ್ಸ್ ಜೊತೆಗಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಮತ್ತು ಮಕ್ಕಳ ರಿಲೇಶನ್ಶಿಪ್ ಚಲೋ ಇರ್ಲಾರ್ದದ ಕಾರಣ ಒಂದು ಗ್ರಾಟಿಟ್ಯೂಡ್ ಅನ್ನೋದನ್ನ ನಾವು ಫಸ್ಟ್ ಇಂದ ಇನ್ಕಲ್ಕೇಟ್ ಮಾಡದೇ ಇರೋದು ಆಗಿರಬಹುದು. ಇನ್ನೊಂದೇನಂತಂದ್ರ ಅವ್ರಿಗೆ ಮಕ್ಳಿಗೆ ಬೇಕಾದಾಗ ಪೇರೆಂಟ್ಸೇ ಇರ್ಲಿಲ್ಲ ಅಂತಂದ್ರ ಪೇರೆಂಟ್ಸಿಗೆ ಬೇಕಾದಾಗ ಮಕ್ಳು ಇರ್ಬೇಕಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ಬಿಡ್ತೈತಿ. ಸೊ ನಾವ್ ಜೀವನ ಪರ್ಯಂತ ದುಡ್ದ ಎಂಡ್ ಆಫ್ ದ ಡೇ ನಮ್ಮ ಮಕ್ಕಳ ನಮ್ ಜೊತೆಗೆ ಖುಷಿ ಇಲ್ಲ ಅಂತಂದ್ರ ಐ ಫೀಲ್ ಇಟ್ ಇಸ್ ಆಫ್ ನೋ ಯೂಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಮನಿ. ಸೊ ವಿ ಶುಡ್ ಸ್ಟಾರ್ಟ್ ಮೇಕಿಂಗ್ ದಮ್ ಫೀಲ್ ಸೇಫ್ ರಾದರ್ ದನ್ ಜಸ್ಟ್ ಅರ್ನಿಂಗ್ ಮನಿ. ನಮ್ ದುಡ್ಡು ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಲೈಫ್ನಾಗ, ಬಟ್ ಅವ್ರಿಗೆ ಒಂದು ಸೇಫ್ ಪ್ಲೇಸ್ ಕ್ರಿಯೇಟ್ ಮಾಡೋಣ, ಒಂದು ಲವ್ಡ್ ಪ್ಲೇಸ್ ಕ್ರಿಯೇಟ್ ಮಾಡೋಣ. ಅವ್ರಿಗೆ ಆಸ್ ಅ ಮದರ್ ಅಥವಾ ಆಸ್ ಅ ಫಾದರ್ ನಾವ ಒಂದ್ ಚಲೋದ್ ಗಿಫ್ಟ್ ನಾವ್ ಏನ್ ಕೊಡ್ಬೋದು ಅಂತಂದ್ರ ಅವ್ರಿಗೆ ಒಂದು ಸೇಫ್ಟಿ, ಒಂದು ಲವ್. ಅದನ್ ಬಿಟ್ರೆ ನಾವ್ ಏನೂ ನಮ್ ಕಡೆಯಿಂದ ಜಾಸ್ತಿ ಕೊಡಕ್ ಆಗಂಗಿಲ್ಲ. ಸೊ ಇದನ್ನಷ್ಟ ಅವ್ರು ನೆನಪಿಟ್ಕೊಂತಾರ ಜೀವನದಾಗ. ಟಾಯ್ಸ್ ಆಗಿರ್ಬೋದು ಅಥವಾ ಏನು ಬೇರೆ ವಿಷಯ ಎಲ್ಲ ಸೆಕೆಂಡ್ರಿ ಅಂತ ನನ್ನ ಪ್ರಕಾರ. ಸೊ ಒಂದ್ ಇಫ್ ಓಕೆ, ಸೊ ನಿಮ್ಗೆ ಹೆಂಗ್ ಅನಿಸ್ತ
ಇದೆಲ್ಲ ಮಾಡಿದ್ಮೇಲೆ ನಿಮ್ದು ಏನ್ ಫೀಲಿಂಗ್ ಐತೆ ಆಸ್ ಅ ಪೇರೆಂಟ್, ನಿಮ್ ಕನೆಕ್ಷನ್ ಬಿಲ್ಡ್ ಆದ್ರೆ ನಿಮ್ ಮಕ್ಕಳ ಜೊತೆಗೆ ನಿಮ್ದು ಹೆಂಗ್ ಫೀಲ್ ಇರ್ಬೋದು ಅಂತ ಹೇಳಿ ಒಂದ್ ವರ್ಡ್ ನೀವು ಟೈಪ್ ಮಾಡ್ರಿ. ಸೊ ದಟ್ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಎನಿ ಮೋರ್. ಮೋಸ್ಟ್ಲಿ ನಾ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡೆ ಇವತ್ತ. ಬಟ್ ನಿಮ್ಗೆ ಏನ್ ಅನಿಸ್ತೈತಿ ಒಂದ್ ವರ್ಡ್? ಇಟ್ ಕ್ಯಾನ್ ಬಿ ಎನಿಥಿಂಗ್. ಯು ಫೀಲ್ ಮೋರ್ ಸೇಫ್, ದೇ ಫೀಲ್ ಸೇಫ್, ಯು ಫೀಲ್ ಕನೆಕ್ಟೆಡ್, ಅಥವಾ ಎಸ್ ಎಸ್ ರೇಖಾ, ಬ್ಯೂಟಿಫುಲ್ ಲೈಫ್, strong bond, yes. Okay, when music play ಮಾಡ್ಲಿ, one 2 minutes, just close your eyes and just experience it. ಅಷ್ಟ ಮತ್ತೇನು ಅಲ್ಲ. When you feel ಏನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರ, ಯು ಆರ್ ಜಸ್ಟ್ ಸಿಟ್ಟಿಂಗ್, ಯುವರ್ ಕಿಡ್ ಕಮ್ಸ್ ಬ್ಯಾಕ್ ಫ್ರಮ್ ದ ಸ್ಕೂಲ್, ನಿಮ್ ಮಕ್ಕಳ ನಿಮ್ ಸ್ಕೂಲಿಂದ ಬರ್ತಾರ, ಬಂದು ನಿಮ್ಗೆ ಹಗ್ ಮಾಡ್ತಾರ, ಐ ಲವ್ ಯು ಮಮ್ಮ ಅಂತಾರ, ಅಥವಾ ಐ ಆಮ್ ಸೋ ಹ್ಯಾಪಿ ವಿತ್ ಯು ಅಂತಾರ. ಸೊ ಈ ಫೀಲಿಂಗ್ ನಾವ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರ, ವೆನ್ ವಿ ಸ್ಟಾರ್ಟ್ ಫೀಲಿಂಗ್ ಗ್ರಾಟಿಟ್ಯೂಡ್ ಫಾರ್ ಸಚ್ ಸ್ಮಾಲ್ ಥಿಂಗ್ಸ್, ನಮ್ಗೆ ಲೈಫ್ನಾಗ ಅಂತಾವ್ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾವ. ಸೊ ಒಂದ್ ಸಣ್ಣ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಜಸ್ಟ್ ಐ ವಾಂಟ್ ಯು ಆಲ್ ಟು ಕ್ಲೋಸ್ ಯುವರ್ ಐಸ್ ಅಂಡ್ feel feel the music, and just feel that you are having a good connection with your kids. Just imagine, sit back, aram se you can sit back, close your eyes, hand on your heart, start feeling that your kids are happily playing around you. They're happily expressing their thoughts. They are growing. They're spending some quality time with you, with your husband, with their grandparents. And you all are having such a beautiful time, that you all are having so much of smile, good time spending with each other, sharing such a strong bond. That is the love that your kids actually want from you down their life journey. They want to see a happy mother, just like how you are, just like how you behave, just like what you do today. A happy, a smiling, a healthy, and a peaceful mother, as always. Yes. So, how did you feel? ನಿಮ್ಗೆ ಹೆಂಗ್ ಅನಿಸ್ತ? How was your feeling with your kids? How was your connection with your kids? Yes, very calm, relaxing, happy, very calm, very nice, light, better. Yes, very beautiful, calm and relaxing, feeling better.
ಎಸ್. ಸೊ ನಮ್ಮ ಮಕ್ಕಳ ಜೊತೆಗೆ ನಾವು ಒಂದು ಪೀಸ್ಫುಲ್ ರಿಲೇಶನ್ಶಿಪ್ ನಾವು ಮೇಂಟೈನ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟು ಖುಷಿ ಅನಿಸ್ತೈತಲ್ಲ. ಸೊ ಜಸ್ಟ್ ಒಂದು 2 minutes ನಾವು ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಮಕ್ಕಳ ಜೊತೆಗೆ ನಾ ಚಲೋ ಟೈಮ್ ಸ್ಪೆಂಡ್ ಮಾಡಕತ್ತೀನಿ ಅಂತಂದ್ರೆ ನಂಗೆ ಎಷ್ಟು ಖುಷಿ ಅನಿಸ್ತೈತಿ. ಸೊ ಲೈಫ್ ಲಾಂಗ್ ನಾ ಒಳ್ಳೆ ಕನೆಕ್ಷನ್ ಏನಾರ ಬಿಲ್ಡ್ ಮಾಡಿದೆ ಅಂದ್ರೆ ನನ್ನ ಲೈಫ್ನಾಗ ಎಷ್ಟು ಖುಷಿ ಇರ್ಬೋದು, ಅವ್ರ ಲೈಫ್ನಾಗ ಎಷ್ಟು ಖುಷಿ ಅನ್ನೋದು ಬರ್ಬೋದು. ಸೊ ನಮ್ಗೆ ಇವತ್ತೇನೋ ಆಗೈತೆ ಅಂದ್ರೆ ನಾನು ನಮ್ಮ ಮಮ್ಮಿ ಕಾಲ್ ಮಾಡ್ತೀನಿ ಅಂತಂದ್ರೆ ಬಿಕಾಸ್ ಶಿ ಹ್ಯಾಸ್ ಗಿವನ್ ಮಿ ದಟ್ ಸೇಫ್ ಪ್ಲೇಸ್. ಸೊ ಆ ಸೇಫ್ ಪ್ಲೇಸ್ನ ನಾವು ಕೊಡಕ್ ಸ್ಟಾರ್ಟ್ ಮಾಡ್ಬೇಕು. ಈಗಿನ ನಾವು ಬಿಸಿ ವರ್ಲ್ಡ್ನಾಗ ಇಷ್ಟು ಬಿಸಿ ಆಗ್ಬಿಟ್ಟೇವಿ ಅಂತಂದ್ರ ವಿ ಆರ್ ಆಲ್ವೇಸ್ ಚೇಸಿಂಗ್ ಬಿಹೈಂಡ್ ಸಮಥಿಂಗ್. ನಾವು ಏನೋ ಒಂದು ಟಾರ್ಗೆಟ್ ಅದನ್ನ ಮಾಡ್ಬೇಕು. ನನ್ನ ಮಕ್ಳಿಗೆ ಹಿಂಗೆ ಇರ್ಬೇಕು, ಅವ್ರಿಗೆ ಒಂದು ಚಲೋ ಆಸ್ತಿ ಮಾಡಿಟ್ಟು ನಾ ಹೋದೆ ನಾಳೆಗೆ ಅವ್ರಿಗೆ ಪೀಸ್ ಆಫ್ ಮೈಂಡ್ ಕೊಡ್ಲಿಲ್ಲ ಅಂತಂದ್ರೆ ದೇ ವಿಲ್ ಡೆಫಿನೆಟ್ಲಿ ಕ್ರಿಬ್ ಲೈಫ್ ಲಾಂಗ್ ರಾದರ್ ದನ್ ಬೀಯಿಂಗ್ ಹ್ಯಾಪಿ ಬೀಯಿಂಗ್ ಅ ಚೈಲ್ಡ್. ಸೊ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ನನ್ ಒಂದ್ ಸಣ್ಣ ಥಾಟ್ ಏನಂತಂದ್ರ, ಯು ಆರ್ ನೆವರ್ ಡೂಯಿಂಗ್ ಇಟ್ ರಾಂಗ್. ನೀವು ತಪ್ಪು ಮಾಡಾಕತ್ತಿದ್ರಿ ಅಂತಲ್ಲ, ಅಥವಾ ನಾ ತಪ್ಪು ಮಾಡಾಕತ್ತಿದ್ದೆ ಅಂತಲ್ಲ, ಬಟ್ ನಾವೇನ್ ಮಾಡ್ಬಿಟ್ಟಿದ್ವಿ, ಬಿಸಿ ಲೈಫ್ನಾಗ ಇಷ್ಟು ಬಿಸಿ ಆಗ್ಬಿಟ್ಟಿದ್ವಿ. ವಿ ವರ್ ವೆರಿ ವೆರಿ ಮಚ್ ಎಂಗೇಜ್ಡ್ ಇನ್ ಜಸ್ಟ್ ಚೇಸಿಂಗ್ ಬಿಹೈಂಡ್ ಸಮಥಿಂಗ್. ಸೊ ವಿ ಶುಡ್ ರಿಮೆಂಬರ್ that our child chooses us for a reason. There's always ಆ ಒಂದ್ ಸೋಲ್ ನಮ್ ಆಸ್ ಅ ಮದರ್ ಎಕ್ಸೆಪ್ಟ್ ಮಾಡ್ಕೊಳಕತ್ತೈತಿ ಅಂದ್ರ ದೇ ಹ್ಯಾವ್ ಎಕ್ಸೆಪ್ಟೆಡ್ ಫಾರ್ ಸಮ್ ರೀಸನ್, ಸಮ್ ಪೀಸ್ಫುಲ್ ರೀಸನ್. ಸೊ we have to help them to find the reason, have a peaceful life for them, and we have to start with a small connection every single day rather than just chasing for some perfect day. ಇದಾದ್ಮೇಲೆ ನಾನು ಪರ್ಫೆಕ್ಟ್ ಆದ್ಮೇಲೆ ನಾ ಮಾಡ್ತೇನೆ ಅನ್ನೋದು ಸುಳ್ಳು. ಇವತ್ ನಾವ್ ಒಂದ್ 10 ರಿಚುವಲ್ಸ್ ನೋಡಿದ್ವಿ. ಸೊ 10 ರಿಚುವಲ್ಸ್ ನ ಇವತ್ತ ಮಾಡ್ತೀನಿ ಅಂತಲ್ಲ, ಮೇ ಬಿ ಒನ್ ರಿಚುವಲ್ ಐ ಟೇಕ್ ಫಾರ್ 1 week. ಸೊ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಡೀಟೇಲ್ಸ್. ಸೊ ಒಂದ ರಿಚುವಲ್ ನ ಪರ್ ವೀಕ್ ನ ಸ್ಟಾರ್ಟ್ ಮಾಡಿದ್ದೆ, ಒಂದ್ ಕನ್ಸಿಸ್ಟೆಂಟ್ ಆಗಿ ನಾ ಎವ್ರಿ ವೀಕ್ ಸ್ಟಾರ್ಟ್ ಮಾಡಿದೆ ಅಂದ್ರ ಯು ವಿಲ್ ಸಿ ಮ್ಯಾಜಿಕ್ಸ್ ಫ್ಲೋಯಿಂಗ್ ಥ್ರೂ ಯುವರ್ ವೇ. ಡೆಫಿನೆಟ್ಲಿ ನನ್ನ ಲೈಫ್ನಾಗ ಇದು ಎಲ್ಲ ನಾ ಮಾಡಿದ್ಮೇಲೆ ನನ್ನ ಲೈಫ್ನಾಗ ಬಹಳಷ್ಟು ನಾ ಚೇಂಜಸ್ ನೋಡ್ಕೊಂಡೇನಿ. ಐ ವಾಸ್ ಆಕ್ಚುಲಿ ಗೋಯಿಂಗ್ ಥ್ರೂ ಅ ಲೋ ಲೈಫ್ ಕಂಡೀಷನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ವಿಚ್ ಆಕ್ಚುಲಿ ಹರ್ಟ್ ಮೀ ಇನ್ ಅ ವೆರಿ ಬ್ಯಾಡ್ ವೇ. ಸೊ ಆ ಟೈಮ್ನಾಗ ನಾನು ಒಂದೊಂದ ಯಾವಾಗ ಸ್ಟಾರ್ಟ್ ಮಾಡಿದೆ, ಐ ಸಿ lot of things changing in my life. So I want each one of you to feel that experience. I want each and every kid to grow confidently with a kind heart and a safe place to live in. So that is my vision and mission for having this. So I would like to thank from bottom of my heart for making it today. I know mostly ಬಹಳಷ್ಟು ಕೆಲಸ ಇರ್ಬೋದಿತ್ತು ನಿಮ್ದು ಇವತ್ತು ಮಾಡಾಕ, but still you gave me 1 hour and few more minutes extra also. So I'm so grateful for each and everyone. So if you want ಏನಾರ ಕೇಳೋದಿದ್ರ please ಕೇಳ್ರಿ, ಅಥವಾ anything you can ping me, and how you felt the session was, please feel free to express your thoughts. And ಬಂದಂದ್ರ ಲೈಕ್ ಇಫ್ ಎವ್ರಿಬಡಿ ಈಸ್ ಫೈನ್, ಪ್ಲೀಸ್ ಕ್ಯಾಮ್ರಾ ಆನ್ ಮಾಡ್ತೀರಿ ಬಂತ ಸ್ಕ್ರೀನ್ ಶಾಟ್ ತಗೊಳಕ್ ಇಷ್ಟಪಡ್ತೀನಿ. ಹ್ಮ್ ಸ್ವಲ್ಪ ಕುಡಿಯ, ಬಾಳ ಕುಡಿಬೇಡ. ಎಸ್, ಅನ್ನಪೂರ್ಣ ಅವ್ರ ನೀವ್ ಹೇಳತ್ತೀರೇನು? ಸಾರಿ, ಕ್ವಶನ್ ಇತ್ರಿ ನಂದೊಂದು, ಹಾ ಪ್ಲೀಸ್ ಕೇಳ್ಬೋದಾ? ಹೇಳ್ರಿ. ಎಸ್ ಎಸ್. ಸೊ ನೀವು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ರಿ ಹೌ ಟು ಕನೆಕ್ಟ್ ವಿತ್ ಅವರ್ ಚೈಲ್ಡ್ ಅಂಡ್ ಹೌ ದೇ ಫೀಲ್ ಸೇಫ್ ಅಂತ ಹೇಳಿ. ಸೊ ಆಸ್ ಅ ಮದರ್ ನಮ್ಗೀಗ ಗೊತ್ತಾಯ್ತು ನೀವ್ ಹೇಳಿದ ಪಾಯಿಂಟ್ಸ್, ಹೆಂಗ್ ಸೇಫ್ ಆಗಿ ಮಕ್ಕಳು ನಮ್ ಜೊತೆ ಫೀಲ್ ಆಗ್ತಾರ ಅಂತ ಹೇಳಿ. ಬಟ್ ಇನ್ ಅವರ್ ಅಬ್ಸೆನ್ಸ್ ಹೌ ದೇ ಶುಡ್ ಫೀಲ್ ವಿತ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ, ಹೌ ಟು ಮೇಕ್ ದೆಮ್ ಫೀಲ್ ವಿತ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ನಮ್ ಅಬ್ಸೆನ್ಸ್ ಒಳಗ. ಸೊ ಅವ್ರನ್ನ ಯಾವ ತರ ನಾವು ಪ್ರಿಪೇರ್ ಮಾಡ್ಬೇಕಂತ. ಸಿ ನನ್ ಪ್ರಕಾರ ಲೈಕ್ ಲಾಸ್ಟ್ ಟೈಮು ಸಿಮಿಲರ್ ಕ್ವೆಶನ್ ಇತ್ತ, ಬಟ್ ನಂಗೆ ಏನ್ ಅನಿಸ್ತೈತಿ, ಮೋಸ್ಟ್ ಆಫ್ ದ ಟೈಮ್ ಎವ್ರಿಬಡಿ ಇಸ್ ಡಿಫ್ರೆಂಟ್. ನಾ ಇದ್ದಂಗೆ ನೀವ್ ಇರಂಗಿಲ್ಲ, ನೀವ್ ಇದ್ದಂಗೆ ಇನ್ನೊಬ್ರು ಇರಂಗಿಲ್ಲ.
ಸೊ ಅವ್ರಿಗೆ ನಾವೊಂದು ಕನೆಕ್ಷನ್ ಬಿಲ್ಡ್ ಮಾಡಿದಾಗ ನಾವು ಅವರಿಗೆ ಮುಂಚೆನ ಪ್ರಿಪೇರ್ ಮಾಡ್ಬೋದಕ್ಕೆ ಇದು ಕರೆಕ್ಟ್ ಇದು ತಪ್ಪು ಅಂತ ಅವ್ರಿಗೆ ನಾವು ತಿಳಿಸಿ ಹೇಳಿದ್ವಿ ಅಂತಂದ್ರ ಅವ್ರು ತಮ್ದು ಬೌಂಡ್ರಿ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಇನ್ನೊಬ್ಬರ ಜೊತೆಗೆ, ಅಥವಾ ಇನ್ನೊಬ್ಬರ ಜೊತೆಗೆ ನಾವು ಹೆಂಗ್ ಬಿಹೇವ್ ಮಾಡ್ಬೇಕಂತ ಹೇಳಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವ್ ಏನ್ ಮಾಡ್ತೇವೆ ಅನ್ನೋದ್ರ ಮೇಲೆ ಭಾಳ ಡಿಪೆಂಡ್ ಆಗ್ತೈತಿ. ಯಾರೋ ಒಬ್ರು XYZ ಪರ್ಸನ್ ಅದಾರಂದ್ರ ಅವ್ರ ಜೊತೆಗೆ ನಾ ಹೆಂಗ್ ಬಿಹೇವ್ ಮಾಡ್ತೇನೆ ಅನ್ನೋದು ನೋಡಿ ನನ್ನ ಆಬ್ಸೆನ್ಸ್ನಾಗ ಅವ್ರು ಅದ ಸೇಮ್ ಬಿಹೇವ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾನು ಇದು ಭಾಳಷ್ಟು ಹುಡುಗರ್ದು ನೋಡೇನಿ. ಅವ್ರ ಮಮ್ಮಿ ಇರ್ಲಿ ಬಿಡ್ಲಿ ಅಥವಾ ಅವ್ರ ಪೇರೆಂಟ್ ಇರ್ಲಿ ಬಿಡ್ಲಿ, ಬಟ್ ಅವ್ರ ಜೊತೆಗೆ ಅದರ್ ಟೈಪ್ ಆಫ್ ಬಿಹೇವಿಯರ್ ಅವ್ರ ತೋರಿಸ್ತಿರ್ತಾರೆ. ಅವ್ರ ಮಮ್ಮಿ ಹೆಂಗ್ ಅವ್ರ ಜೊತೆಗೆ ಬಿಹೇವ್ ಮಾಡ್ತಾರೆ ಅಥವಾ ಅವ್ರ ಪೇರೆಂಟ್ ಹೆಂಗ್ ಬಿಹೇವ್ ಮಾಡ್ತಾರೆ. ಬಿಕಾಸ್ ನಾವು ಅವ್ರಿಗೆ ಸೋರ್ಸ್ ಆಫ್ ಟ್ರೂತ್, ಈಗ ಆಸ್ ಆಫ್ ನೌ ವಿ ಆರ್ ದ ಓನ್ಲಿ ಸೋರ್ಸ್ ಆಫ್ ಟ್ರೂತ್. ಸೊ ನಾವು ಅವ್ರಿಗೆ ಹೇಳೋದ್ಕಿಂತ ಜಾಸ್ತಿ ಮಾಡಿ ತೋರಿಸ್ಬೇಕು. ಸೊ ನಮ್ದು ಬಟ್ ಬಿಹೇವಿಯರ್ ಸೇಫ್ ಆಗಿ ಫೀಲ್ ಆಗ್ಬೇಕಂದ್ರೆ ಸೊ ಎನ್ವಿರಾನ್ಮೆಂಟ್ ನಾವ್ ಮನಿಯೊಳಗ್ ಇರ್ತೀವಿ ಅವಾಗ ಅವ್ರಿಗೆ ಒಂದು ಪ್ರೆಸೆನ್ಸ್ ಇರ್ತೈತಿ ನಾವ್ ಇರ್ತೀವಿ ಅಂತ ಹೇಳಿ. ಸೊ ಆಲ್ ಟೈಮ್ ಅವ್ರು ಸೇಫ್ ಆಗಿ ಫೀಲ್ ಆಗ್ತಿರ್ತಾರೆ. ಬಟ್ ಅವರ್ ಅಬ್ಸೆನ್ಸ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಷ್ಟಾಗಿ ಸೇಫ್ ಆಗಿ ಫೀಲ್ ಆಗ್ತಿರೋದಿಲ್ಲ. ಸೊ ಆ ಮೊಮೆಂಟ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಹೇಳ್ಕೊಡ್ಬೇಕಾ ಅಥವಾ ಚಿಲ್ಡ್ರನ್ಸಿಗೆ ನಾವು ಹೇಳ್ಕೊಡ್ಬೇಕಾ ಯಾವ ತರ ಇರ್ಬೇಕಂತ ಹೇಳಿ Yes, ಸೇಫ್ಟಿ ಸೇಫ್ ಆಗಿ. it's a very good question, but at the same time ಒಂಥರ ಟ್ರಿಕ್ಕಿನೂ ಅನ್ಬೋದು. ನಾನು ಮೇನ್ಲಿ ಏನ್ ಬಿಲೀವ್ ಮಾಡೋದಂದ್ರ ವಿ ಕಾಂಟ್ ಚೇಂಜ್ ಎನಿಬಡಿ ಅರೌಂಡ್ ಅಸ್. ನಾವ್ ಯಾರನ್ನೂ ನಮ್ ಸುತ್ತಮುತ್ತಲು ಇರೋರ್ನ ನಾವು ಚೇಂಜ್ ಮಾಡಕ್ ಆಗಂಗಿಲ್ಲ. ಫಸ್ಟ್ ಅಂತಂದ್ರ ನಿಮಗ್ ಗೊತ್ತಿರ್ತೈತೆ ಅವ್ರನ್ನ ನೀವು ಇಲ್ದಾಗ ಬಿಟ್ಟು ಹೊಂಟಿರಿ ಅಂತಂದ್ರೆ ಯು ವಿಲ್ ಬಿ ಲಿವಿಂಗ್, ನೀವ್ ಅವ್ರನ್ನ ಯಾರೊಬ್ರು ಸೇಫ್ ಹ್ಯಾಂಡ್ನಾಗ ಬಿಟ್ಟು ಹೋಗ್ತಿರ್ತಿರೋ ಹೊರತು ಯಾರೋ ಅನ್ನೋನ್ ಪರ್ಸನ್ ಕಡೆ ಅಂತೂ ನೀವು ಬಿಟ್ಟು ಹೋಗಂಗಿಲ್ಲ. ಯೂಶಲಿ ಆಸ್ ಅ ಪೇರೆಂಟ್ ಅಂತೂ ನಾವು ಅಷ್ಟು ಕೇರ್ ತಗೊಂತೇವೆ. ಸೊ ಫಸ್ಟ್ ಆ ಸ್ಟೆಪ್ ನಾವು ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಮ್ಮ ಮಕ್ಕಳ ಅದನ್ನ ಅಹೆಡ್ ಫಾರ್ವರ್ಡ್ ತಗೊಂಡು ಹೋಗ್ತಾರ. ಸೊ ನೀವ್ ಯಾರ ಜೊತೆಗೆ ಬಿಡ್ತಿರ್ತೀರಿ ಅವ್ರ ಜೊತೆಗೆ ಸ್ವಲ್ಪ ನೀವು ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ನೀವೇನಾರ ಕೊಟ್ರಿ ಅಂತಂದ್ರ ಡೆಫಿನೆಟ್ಲಿ ಅವ್ರು ಅದನ್ನ ಚಲೋ ತಗೊಂಡ್ ಹೋಗ್ತಾರಂತ ನನಗ ಅನಿಸ್ತೈತಿ. ಸೊ ನನ್ನ ಪ್ರಕಾರ ನಾವ್ ಅವ್ರಿಗೆ ಬಹಳಷ್ಟು ಇದ್ರಾಗ ಗೈಡ್ಲೈನ್ಸ್ ಮಾಡಿ ಪ್ರತಿ ಸಲ ನಾವು ಅವ್ರ ಮೆಂಟಲಿ ಪ್ರಿಪೇರ್ ಮಾಡ್ಬೇಕಂತೇನಿಲ್ಲ, ಬಟ್ ನಾವ್ ಹೆಂಗ್ ಬಿಹೇವ್ ಮಾಡ್ತೇವಲ್ಲ ಹಂಗ ಅವರು ಅದನ್ನ ಫಾರ್ವರ್ಡ್ ತಗೊಂಡ್ ಹೋಗ್ತಾರ ಅಂತ ನಂಗೆ ಅನಿಸ್ತೈತಿ. ಥ್ಯಾಂಕ್ ಯು. ಥ್ಯಾಂಕ್ ಸೊ ಯು. ನಿಮ್ ಸ್ಲೈಡ್ಸ್ ಎಲ್ಲ ನಂಗೆ ಭಾಳ ಲೈಕ್ ಅದು ಶೇರ್ ಮಾಡ್ರಿ ಗ್ರೂಪ್ ಒಳಗ. ನಾವು ಬಿಲೀಫ್ ಸಿಸ್ಟಮ್ ಹೌ ಟು ಚೇಂಜ್ ಬಿಲೀಫ್ ಸಿಸ್ಟಮ್ ನ ಅದು ಎಸ್, ಇಂಪ್ಲಿಮೆಂಟ್ ಶೋರ್ ಮಾಡ್ಬೋದು. ಶೋರ್ ಅನ್ಪೂರ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಾವ್ನಿ. Hi, Reshma. Actually, I have a question. See, I'll be following all the points which are telling. I mean, all those 10 points. But my kids also will follow the same thing. Like they'll get up and they'll have what I say, one routine. Actually, they'll do all the things correctly. I mean, like. Yes. They'll do all the things in my presence, and then Yes. if they go to their grandparents' home or somewhere, Mm. they'll not do anything like chinna vishayalalla anything they won't do. I don't know, like why the difference before me and if not in my presence. I just want to know, like, am I doing it? Like, am I pressuring them to do those things? Or I don't understand why they will change their behavior from like, it will be like opposite. Yes. Entirely opposite they will do. What should I do in that at that time? I just wanted to know. Yes, I totally understand, Pavni. So the thing is, they get into the comfort zone more. When they go, they start getting the pamper mode. The moment you go to their granny's place, they start feeling that I have more freedom here rather than just getting boundaries. First of all is their routine gets disturbed. Their routine is changed, so they have their own freedom. So they start thinking, now I am in my own kingland, so I can do whatever I feel. Nobody's there. Even if you start scolding them, there will be someone to stop you from that. Or when you start putting them boundaries. So especially this happens with me, like I don't give them chocolates or anything. So the moment I go to my native, they start getting so many sweets. So they see my face before eating. Actually, they see my face and then they show it to me and then they eat it. So I don't know how to tell them, but I have to control my feelings at that time. That is the only choice I have. But
See, sometimes we should let them have that freedom also. It's okay. See, even when we were kids, we have those memories when we went to granny's place and enjoyed it without any boundaries or restriction. So maybe it is for few years only. Once they are matured enough, they will definitely come out of it. They will know what is good and what is bad. So we just let them enjoy their childhood. That is more important, I feel. So let it be for few years, then they'll get it forward. I hope I answered. Yes. Okay, let's take a screenshot. ನಾ ಇದು full screen ಮಾಡಕ್ try ಮಾಡತ್ತೀನಿ, but one second. Okay, I don't want to take more time, but ವೀವ್ ಅಲ್ಲಿ ಹೋಗಿ ಗ್ಯಾಲರಿ ವ್ಯೂ. sorry, ಎಲ್ಲೈತ್ರಿ? ವೀವ್ ಇದೆ ಅಲ್ಲ ಮೇಲೆ, ಮೇಲ್ಗಡೆ ವೀವ್ ಅಲ್ಲಿ ಗ್ಯಾಲರಿ ವೀವ್ ಅಂತಿದೆ ನೋಡಿ. Okay. ಮೇಲ್ಗಡೆ ರೆಕಾರ್ಡಿಂಗ್